ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಬೈ ಮಾಡೋದು ಜನ ಗೋಲ್ಡ್ ಬೈ ಮಾಡೋದು ನಿಲ್ಲಿಸ್ತಾರ ಜಾಸ್ತಿ ಪ್ರೈಸ್ ಆಗಿದೆ ಅಂತ. ಏನ್ ಮಾಡ್ತಾರೆ, 10 ಗ್ರಾಮ್ ತಗೊಳ್ಳೋ ಜಾಗದಲ್ಲಿ 5 ಗ್ರಾಮ್ ನ ಬೈ ಮಾಡ್ತಾರೆ. ಇವಾಗ ಏನಾಯ್ತು, ವಾಲ್ಯೂಮ್ ಕಮ್ಮಿ ಆಯ್ತು. ಮುಂದೆ ಹೋಗ್ತಾ ಹೋಗ್ತಾ 18 ಕ್ಯಾರೆಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ 9 ಕ್ಯಾರೆಟ್ ಗೋಲ್ಡ್ ಎಲ್ಲ ಬಿಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಗೋಲ್ಡ್ ಬೇಕು. ಗೋಲ್ಡ್ ನ ನಮ್ಮ ಇಂಡಿಯನ್ಸ್ ಓಲ್ಡ್ ಮಾಡಿ ETF ಎಲ್ಲ ಬೈ ಮಾಡಲ್ಲ. ಬಿಕಾಸ್ ಗೋಲ್ಡ್ ಅನ್ನೋದು ವೆಲ್ತ್ ನ ತೋರ್ಸೋ ಅಂತ ಒಂದು ಅಸೆಟ್. ನಿನ್ನ ಹತ್ರ ವೆಲ್ತ್ ಇದೆ ಅಂತ ಗೊತ್ತಾಗದೆ ಗೋಲ್ಡ್ ಇದೆ ನಮ್ಮ ಇಂಡಿಯಾದಲ್ಲಿ. ಈ ರೀಸೆಂಟ್ಲಿ ಸಿಲ್ವರ್ ಅಲ್ಲಿ ನೋಡ್ಲಿಲ್ವಾ ನೀವು? ಸಿಲ್ವರ್ ಅಲ್ಲಿ ಹೊಸ ಹೊಸ ಸ್ಟೋರಿಗಳನ್ನ ಬಿಲ್ಡ್ ಮಾಡ್ಲಿಲ್ವಾ? ಸೋಲಾರ್ ಪ್ಯಾನಲ್ ಅಲ್ಲಿ ಯೂಸ್ ಮಾಡ್ತಾರೆ, ಅಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಿ ಯೂಸ್ ಮಾಡ್ತಾರೆ ಅಂತ ಹೋಗಿ 4 ಲಕ್ಷಕ್ಕೆ ಹೋಗಿ ಎಂಟ್ರಿ ಆದ್ರಲ್ಲ ಎಷ್ಟೋ ಜನ. ಕೇವಲ ಒಂದೇ ವಾರದಲ್ಲಿ ವಾಪಸ್ 30-40% ಬಿದ್ದೋಯ್ತಲ್ಲ. ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲ, ಇದೆಲ್ಲಾ ಕಡೆನೂ ಮಾಡ್ತಾರೆ ಜನ. ರೀಸೆಂಟ್ಲಿ ಬಜಾಜ್ ಫೈನಾನ್ಸ್ ರಿಸಲ್ಟ್ ಬಂತು. ರಿಸಲ್ಟ್ ಜೊತೆಗೆ ಅವ್ರದ್ದು ಕಾನ್ಫರೆನ್ಸ್ ಕಾಲ್ ಕೂಡ ಮಾಡ್ತಾರೆ. ಆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ರಾಜೀವ್ ಜೈನ್ ಇದಾರಲ್ಲ, ಬಜಾಜ್ ಫೈನಾನ್ಸ್ CEO, ಅವ್ರು ಹೇಳ್ತಾರೆ AI ಯಾವ ರೀತಿ ಯೂಸ್ ಮಾಡ್ಕೊಂತಿದೀವಿ ಅಂತ. ನೀವು ನೋಡಿ, ಅವ್ರು ಹೇಳ್ತಾರೆ AI ಲಿಸನ್ ಟು 2 crore ಕಾಲ್ ಕನ್ವರ್ಟೆಡ್ ವಾಯ್ಸ್ ಟು ಟೆಕ್ಸ್ಟ್. ಅಂದ್ರೆ AI 2 ಕೋಟಿ ಕಾಲ್ಗಳನ್ನ ಕೇಳ್ತಾ ಇದೆ, ಮತ್ತೆ ಅದು ವಾಯ್ಸ್ ಟು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅಂದ್ರೆ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, AI ಇದೆಯಲ್ವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇನ್ ಮಾಡ್ತಾ ಇದೆ, ಕಾಲ್ನ ಕೇಳಿಸ್ಕೊಂತಾ ಇದೆ, ಅನಲೈಸ್ ಮಾಡ್ತಾ ಇದೆ. ನೀವು ಕಾಲ್ ಮಾಡ್ತಾರಲ್ಲ ನಿಮಗೆ ಬಜಾಜ್ ಫೈನಾನ್ಸ್ ಅವರು, ಆ ಕಾಲ್ನ AI ಕೇಳಿಸ್ಕೊಂತಾ ಇದೆ, ಅದನ್ನ ಕೇಳಿಸ್ಕೊಂಡು ವಾಯ್ಸ್ ಟು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ವಾಯ್ಸ್ ಟು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ಆ ಟೆಕ್ಸ್ಟ್ ನ ಡೇಟಾ ಆಗಿ ಕನ್ವರ್ಟ್ ಮಾಡಿ ಇದರಿಂದ 1 ಲಕ್ಷ ನ್ಯೂ ಆಫರ್ಗಳನ್ನ ತಗೊಂಬಂದಿದ್ದೀವಿ. ಇದು ಮುಂಚೆ ನಮಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ಲಾಸ್ಟ್ ಕ್ವಾರ್ಟರೇ ಗೊತ್ತಿರಲಿಲ್ಲ, Q1 Q2 ನಮಗೆ ಗೊತ್ತಿರಲಿಲ್ಲ ಈ ಥರದೊಂದು ಪ್ರಾಡಕ್ಟ್ ತರಬೇಕು ಅಂತ. ನಮ್ಗೆ ಐಡಿಯಾನೂ ಬಂದಿರಲಿಲ್ಲ. ಬಿಕಾಸ್ ಆಫ್ AI ನಾವು ಇದನ್ನ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾವು ಮಾತಾಡೋಕೆ ಹೋಗೋ ಎಲ್ಲ ವಿಷಯ ಕೂಡ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ, ಇನ್ವೆಸ್ಟ್ಮೆಂಟ್ ಸಜೆಷನ್ ಕೂಡ ಅಲ್ಲ. ಇದೆಲ್ಲನೂ ಎಜುಕೇಷನ್ ಪರ್ಪಸ್ಗೋಸ್ಕರ ಅಷ್ಟೇ. ಯಾಕಂದರೆ ನಾನು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನೀವು ಇನ್ವೆಸ್ಟ್ ಮಾಡಬೇಕು ಬೇಡ ಅನ್ನೋದನ್ನ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ. ನನ್ನ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡಬೇಡಿ, ಈ ವಿಡಿಯೋ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಡಿ. ಇದನ್ನು ಜಸ್ಟ್ ಎಜುಕೇಷನ್ ಪರ್ಪಸ್ ಥರನೇ ಟ್ರೀಟ್ ಮಾಡಿ. ಬಜಾಜ್ ಫೈನಾನ್ಸ್ದು ರಿಸಲ್ಟ್ ಬಂತು. ರಿಸಲ್ಟ್ ಜೊತೆಗೆ ಅವ್ರದ್ದು ಕಾನ್ಫರೆನ್ಸ್ ಕಾಲ್ ಕೂಡ ಮಾಡ್ತಾರೆ. ಆ ಕಾನ್ಫರೆನ್ಸ್ ಕಾಲಲ್ಲಿ ರಾಜೀವ್ ಜೈನ್ ಇದಾರಲ್ಲ, ಬಜಾಜ್ ಫೈನಾನ್ಸ್ CEO, ಅವ್ರು ಹೇಳ್ತಾರೆ AI ಯಾವ ರೀತಿ ಯೂಸ್ ಮಾಡ್ಕೊತಿದೀವಿ ಅಂತ. ನೀವು ನೋಡಿ, ಅವ್ರು ಹೇಳ್ತಾರೆ AI ಲಿಸನ್ ಟು 2 crore ಕಾಲ್ ಕನ್ವರ್ಟೆಡ್ ವಾಯ್ಸ್ ಟು ಟೆಕ್ಸ್ಟ್. ಅಂದ್ರೆ AI 2 ಕೋಟಿ ಕಾಲ್ಗಳನ್ನ ಕೇಳ್ತಾ ಇದೆ, ಮತ್ತೆ ಅದು ವಾಯ್ಸ್ ಟು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಮತ್ತೆ ಕನ್ವರ್ಷನ್ ಹ್ಯಾಪನ್ ಫಾರ್ ದಿ 5 lakh to customer. ಆಸ್ ಎ ರಿಸಲ್ಟ್ ವಿ ಜನರೇಟೆಡ್ 1 lakh ನ್ಯೂ ಆಫರ್ for which we did not have the information earlier. This capability did not exist Q1 and Q2, just got deployed. We will listen 100 million call next year. Loan disbursement through AI powered call center stood about 1,600 crore. That is the 10% of the 16,540 crore of the total dispersal in Q3 FY26. ಅಂದರೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದೆ, AI ಇದೆಯಲ್ವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇನು ಮಾಡ್ತಾ ಇದೆ, ಕಾಲ್ನ ಕೇಳಿಸ್ಕೊತಾ ಇದೆ, ಅನಲೈಸ್ ಮಾಡ್ತಾ ಇದೆ. ನೀವು ಕಾಲ್ ಮಾಡ್ತಾರಲ್ಲ ನಿಮಗೆ ಬಜಾಜ್ ಫೈನಾನ್ಸ್ ಅವರು, ಆ ಕಾಲ್ನ AI ಕೇಳಿಸ್ಕೊತಾ ಇದೆ, ಅದನ್ನ ಕೇಳಿಸ್ಕೊಂಡು ವಾಯ್ಸ್ ಟು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ವಾಯ್ಸ್ ಟು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ಆ ಟೆಕ್ಸ್ಟ್ನ ಡೇಟಾ ಆಗಿ ಕನ್ವರ್ಟ್ ಮಾಡಿ ಇದರಿಂದ 1 ಲಕ್ಷ ನ್ಯೂ ಆಫರ್ಗಳನ್ನ ತಗೊಂಬಂದಿದ್ದೀವಿ. ಇದು ಮುಂಚೆ ನಮಗೆ ಗೊತ್ತೇ ಇರಲಿಲ್ಲ. ಅಂದರೆ ಲಾಸ್ಟ್ ಕ್ವಾರ್ಟರೇ ಗೊತ್ತಿರಲಿಲ್ಲ, Q1 Q2 ನಮಗೆ ಗೊತ್ತಿರಲಿಲ್ಲ ಈ ಥರದೊಂದು ಪ್ರಾಡಕ್ಟ್ ತರಬೇಕು ಅಂತ. ನಮ್ಗೆ ಐಡಿಯಾನೂ ಬಂದಿರಲಿಲ್ಲ. ಬಿಕಾಸ್ ಆಫ್ AI ನಾವು ಇದನ್ನ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನು ಹೇಳ್ತಾರೆ, ಅವರು ನೆಕ್ಸ್ಟ್ ಇಯರ್ ಹೇಳ್ತಿದ್ದಾರೆ AI 100 ಮಿಲಿಯನ್ ಕಾಲ್ಸ್ನ ಕೇಳುತ್ತೆ. ಅಂದರೆ 100 ಮಿಲಿಯನ್ ಅಂದರೆ ಎಷ್ಟಾಯ್ತು ಹೇಳಿ, 10 ಕೋಟಿ ಕಾಲ್ಸ್ನ AI ಕೇಳಿಸ್ಕೊಳುತ್ತೆ. 10 ಕೋಟಿ ಕಸ್ಟಮರ್ ಅಂತಲ್ಲ, ಒಬ್ಬರವ್ರಿಗೆ 2 ಸಲ ಮಾಡಿರ್ಬೋದು, 3 ಸಲ ಮಾಡಿರ್ಬೋದು, ಅದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ AI ಪವರ್ಡ್ ಕಾಲ್ ಸೆಂಟರ್ನ ಬಿಲ್ಡ್ ಮಾಡಿದ್ದಾರೆ. ಈ AI ಪವರ್ಡ್ ಕಾಲ್ ಸೆಂಟ್ರು 1,600 ಕೋಟಿ ಲೋನ್ನ ಡಿಸ್ಬರ್ಸ್ ಮಾಡಿದೆ. ಅಂದರೆ ಅವ್ರದ್ದು ಟೋಟಲ್ ಲಾಸ್ಟ್ ಕ್ವಾರ್ಟರಲ್ಲಿ 16,000 ಕೋಟಿಯಷ್ಟು ಲೋನ್ನ ಡಿಸ್ಪರ್ಸ್ ಮಾಡಿದ್ದಾರೆ ಟೋಟಲ್ಲಾಗಿ. ಅದರಲ್ಲಿ 1,600 ಕೋಟಿ ಅಂದರೆ 10% ಆಫ್ ದಿ ಲೋನು AI ಸೆಲ್ ಮಾಡ್ತಾ ಇದೆ. ಜನಗಳಿಗೆ AI ಕಾಲ್ ಮಾಡಿ ಲೋನ್ ಸೆಲ್ ಮಾಡ್ತಾ ಇದೆ. ನೋಡಿ ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಇದನ್ನು ನಾವು ಫ್ಯೂಚರ್ ಅಂದ್ಕೊಂಡಿದ್ವಿ. ಈ ಕ್ವಾರ್ಟರಲ್ಲಿ 10%, ಬಿಕಾಸ್ ಲಾಸ್ಟ್ 1 ಕ್ವಾರ್ಟರಲ್ಲಿ 2 ಕ್ವಾರ್ಟರಲ್ಲಿ ಏನೂ ಇರಲಿಲ್ಲ. ಈ ಕ್ವಾರ್ಟರಲ್ಲಿ 10%, ನೆಕ್ಸ್ಟ್ ಕ್ವಾರ್ಟರಲ್ಲಿ ಎಷ್ಟು ಬರ್ಬೋದು, ಅದ್ರ ನೆಕ್ಸ್ಟ್ ಕ್ವಾರ್ಟರಲ್ಲಿ ಎಷ್ಟು ಬರ್ಬೋದು. AI ಯಾವ ರೀತಿ ಎವಾಲ್ವ್ ಆಗ್ತಾ ಇದೆ ನೋಡಿ. ಮತ್ತೆ ಇದು ಯಾವುದೂ ಕೂಡ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ನಾವು ಬಜಾಜ್ ಫೈನಾನ್ಸ್ ಹೆಸರು ತೊಗೊಂಡಿದ್ದೀವಿ ಅಂತ ಸ್ಟಾಕ್ ರೆಕಮೆಂಡೇಷನ್ ಅಂತ ಅನ್ಕೊಂಬೇಡಿ. ಇದು ಬೈಸೆಲ್ ರೆಕಮೆಂಡೇಷನ್ ಅಲ್ಲ, ಜಸ್ಟು AI ಯಾವ ರೀತಿ ವರ್ಕ್ ಆಗ್ತಿದೆ, AI ಯಾವ ರೀತಿ ಫಾರ್ವರ್ಡ್ ಆಗ್ತಿದೆ ಅಂತ ಹೇಳಕ್ಕೆ ಯೂಸ್ ಮಾಡಿರೋದು. ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರಿಗೆ ಸಿಹಿ ಸುದ್ದಿ ಏನಂದರೆ, ಇದುವರೆಗೂ ಟಾಪ್ 500 ಕಂಪ್ನಿಗಳಲ್ಲಿ 456 ಕಂಪ್ನಿಗಳದ್ದು ರಿಸಲ್ಟ್ ಬಂದಿದೆ. ಯಾಕೆ 500 ಕಂಪ್ನಿ ಅಂತ ತಗೊಳ್ತೀವಿ ಅಂದರೆ, ನಾರ್ಮಲಿ ಸ್ಟಾಕ್ ಮಾರ್ಕೆಟಲ್ಲಿ ಮೆಜಾರಿಟಿಯಾಗಿ ಕನ್ಸಿಡರ್ ಮಾಡೋದು 500 ಕಂಪ್ನಿ, ನಿಫ್ಟಿ 500, BSE 500 ಅಂತ. ಇದರಲ್ಲೇ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪ್ ಎಲ್ಲ ಬರ್ತವೆ.
ಇದರಲ್ಲಿ ಮೋಸ್ಟ್ ಆಫ್ ದಿ ಕಂಪ್ನಿಗಳದ್ದು ರೆವಿನ್ಯೂ ಗ್ರೋತ್ ಬಂದ್ಬಿಟ್ಟು 11.6% ಇಯರ್ ಆನ್ ಇಯರ್ ಇದೆ. ಅಂದರೆ ಪ್ಯಾಟ್ ಗ್ರೋತ್ ಬಂದ್ಬಿಟ್ಟು 15% ಇಯರ್ ಆನ್ ಇಯರ್ ಇದೆ. ಇದರಲ್ಲಿ ಎಗೇನ್ ಮತ್ತೆ ಹೋಗಿ ಲಾರ್ಜ್ ಕ್ಯಾಪ್ದು ಏನಾಗಿದೆ ಅಂತ ಚೆಕ್ ಮಾಡಿದ್ರೆ 13% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ, ಮಿಡ್ ಕ್ಯಾಪ್ದು 16% ಗ್ರೋತ್ ಆಗಿದೆ, ಸ್ಮಾಲ್ ಕ್ಯಾಪ್ದು 32% ಗ್ರೋತ್ ಆಗಿದೆ. ಮತ್ತು 51% ಆಫ್ ದಿ ಟೋಟಲ್ ನಿಫ್ಟಿ 500 ಕಂಪ್ನಿಗಳಲ್ಲಿ 15% ಗ್ರೋತ್ ಕಾಣಿಸ್ತಾ ಇದೆ. 250 ಕಂಪ್ನಿಗಳಲ್ಲಿ, ಎಕ್ಸಾಂಪಲ್ 500 ಕಂಪ್ನಿನಲ್ಲಿ 250 ಅಂತ ತೊಗೊಂಡ್ರೆ 250 ಕಂಪ್ನಿಗಳದ್ದು ಗ್ರೋತು 15%ಗಿಂತ ಜಾಸ್ತಿ ಇದೆ. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಅರ್ನಿಂಗ್ಸು ರಿಕವರಿ ಆಗ್ತಾ ಇದೆ. ಲಾಸ್ಟ್ ಇಯರೆಲ್ಲ ಪ್ರಾಬ್ಲಮ್ ಏನಿತ್ತಂದರೆ ಅರ್ನಿಂಗ್ಸೇ ಗ್ರೋತ್ ಆಗ್ತಿರಲಿಲ್ಲ, ಇದರಿಂದ ಸ್ಟಾಕ್ ಕೆಳಗೆ ಬೀಳ್ತಾ ಇತ್ತು. ಬಟ್ ಇವಾಗ ಅರ್ನಿಂಗ್ಸ್ ರಿಕವರಿ ಆಗಿದೆ. ಒಂದು ಕೋಟ್ ಇದೆ, ಆ ಕೋಟ್ ಏನು ಹೇಳುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಇಸ್ ದಿ ಸ್ಲೇವ್ ಆಫ್ ಅರ್ನಿಂಗ್ಸ್ ಅಂತ. ಅರ್ನಿಂಗ್ಸ್ ಹೆಂಗೆ ಹೋಗುತ್ತೆ ಸ್ಟಾಕ್ ಮಾರ್ಕೆಟ್ ಹಂಗೆ ಡ್ಯಾನ್ಸ್ ಮಾಡುತ್ತೆ. ಅರ್ನಿಂಗ್ಸ್ ಹೇಳ್ದಂಗೆ ಸ್ಟಾಕ್ ಮಾರ್ಕೆಟ್ ಕೇಳೋದು. ಲಾಸ್ಟ್ ಇಯರ್ ಎಲ್ಲ ಪ್ರಾಬ್ಲಮ್ ಏನಿತ್ತಂದರೆ ಅರ್ನಿಂಗ್ಸೇ ರಿಕವರಿ ಆಗ್ತಿರ್ಲಿಲ್ಲ, ತುಂಬ ಕಡಿಮೆ ಅರ್ನಿಂಗ್ಸ್ ಬರ್ತಾ ಇತ್ತು, 3%, 4%. ಯಾಕಂದರೆ ಲಾಟ್ ಆಫ್ ರೀಸನ್ ಇತ್ತು ಅದಕ್ಕೆ. ಗೌರ್ಮೆಂಟ್ ಎಲೆಕ್ಷನ್ ರೀಸನ್ನಿಂದ ಸರಿಯಾಗಿ ಸ್ಪೆಂಡ್ ಮಾಡಿರಲಿಲ್ಲ, ಮತ್ತು RBI ಇಂಟ್ರೆಸ್ಟ್ನ ಕಮ್ಮಿ ಮಾಡಿರಲಿಲ್ಲ. ಇವಾಗೆಲ್ಲನೂ RBI ಇಂಟ್ರೆಸ್ಟ್ ಕಮ್ಮಿ ಮಾಡಿದೆ, ಗೌರ್ಮೆಂಟ್ GST ಕಮ್ಮಿ ಮಾಡಿದೆ, ಮತ್ತು 1 ಲಕ್ಷದವರೆಗೂ ಟ್ಯಾಕ್ಸ್ ಕೊಟ್ಟಿದೆ, ಮತ್ತು US ಇಂಡಿಯಾದು ಟ್ರೇಡ್ ಡೀಲ್ ಜೊತೆ ಆಗಿದೆ, ಮತ್ತು ಯುರೋಪಿಯನ್ ಯೂನಿಯನ್ ಜೊತೆಗೂ ಟ್ರೇಡ್ ಡೀಲ್ ಆಗಿದೆ. ಇದ್ರ ಜೊತೆ ಅರ್ನಿಂಗ್ಸ್ ಕೂಡ ಬರ್ತಿರೋದ್ರಿಂದ ಇನ್ವೆಸ್ಟರ್ಸ್ಗೆ ಖುಷಿ ಅನ್ನಿಸ್ಬೋದು. ಇದು ಯಾವುದು ಫಾರ್ವರ್ಡ್ ಲುಕಿಂಗ್ ಸ್ಟೇಟ್ಮೆಂಟ್ ಅಲ್ಲ, ಅಂದರೆ ಫ್ಯೂಚರಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆಲ್ರೆಡಿ ಬಂದಿರೋದು ಅರ್ನಿಂಗ್ಸ್ ಆಲ್ರೆಡಿ ಬಂದಿರೋದನ್ನ ಹೇಳ್ತಾ ಇದ್ದೀವಿ. ನೀವು ಹಳೇದನ್ನ ಹೋಗಿ ತೆಗೆದು ನೋಡಿ, ನೀವು ಹೋಗಿ ಚಾರ್ಟ್ ತೆಗೆದು ನೋಡಿ, EPS ಗ್ರೋತ್ ಆಫ್ ದಿ ಕಂಪ್ನೀಸು ಮತ್ತು ಅದ್ರ ಪ್ರೈಸ್ಗಳು ಯಾವಾಗಲೂ ಅದ್ರ ಜೊತೆಗೆ ಮೂಮೆಂಟ್ ಆಗೋದು. ನಾನೇ ತೋರಿಸ್ತೀನಿ ನೋಡಿ ಬೇಕಾರೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ನಿಫ್ಟಿ ಅರ್ನಿಂಗ್ಸ್ ಅಂತ ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ಮೊದಲನೇ ವೆಬ್ಸೈಟೇ ತೊಗೊಳ್ಳಿ, ಟ್ರೆಂಡ್ ಲೈನ್ದು. ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಚಾರ್ಟ್ ಇರುತ್ತೆ, ಚಾರ್ಟ್ ಕೆಳಗೆ ಬನ್ನಿ. ನೀವು ಇಲ್ಲಿ EPS ಅಂತ ಇದೆಯಲ್ಲ, EPSನ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡಿ 1 ಇಯರ್ದು ಹಾಕಿ ಚಾರ್ಟು. 1 ಇಯರ್ ಬೇಡ, ಲಾಂಗ್ ಟರ್ಮ್ದು ಹಾಕಿ. ಲಾಂಗ್ ಟರ್ಮ್ ಅಂದರೆ 5 ವರ್ಷದ ಹಾಕಿ, ಆಲ್ ಟೈಮ್ದು ಕೂಡ ಹಾಕಿ. ನೋಡಿ ಈಗ ಏನಿದೆಯಲ್ವಾ ಇದು ಪಿಂಕ್ ಲೈನ್ ಬಂದ್ಬಿಟ್ಟು EPSದು, ಗ್ರೀನ್ ಲೈನ್ ಬಂದ್ಬಿಟ್ಟು ನಿಫ್ಟಿದು. ಯಾವ ರೀತಿ EPS ಮೇಲೆ ಹೋಗ್ತಾ ಇದೆ ಅದೇ ರೀತಿಯೇ ನಿಫ್ಟಿ ಕೂಡ ಮೇಲೆ ಹೋಗ್ತಾ ಇದೆ. ಒಂದೊಂದು ಸಲ ಏನಾಗ್ಬಿಡುತ್ತೆ, EPSಸು ಅಷ್ಟೊಂದು ಗ್ರೋತ್ ಆಗಲ್ಲ, ನಿಫ್ಟಿ ಅಷ್ಟೊಂದು ಮೇಲೆ ಹೋಗ್ಬಿಟ್ಟಿರುತ್ತೆ. ರೀಸೆಂಟ್ಲಿ ಆಗಿತ್ತು. ಅವಾಗ ಏನಾಗುತ್ತೆ, ವಾಪಸ್ಸು ಎರಡು ಮರ್ಜ್ ಆಗ್ತವೆ. ಬಟ್ ಲಾಂಗ್ ಟರ್ಮಲ್ಲಿ ಈ ಥರ ಮೇಲೆ ಕೆಳಗೆ ಗ್ಯಾಪ್ ಇದ್ರೂ ಕೂಡ ಬಟ್ EPS ಹೆಂಗೆ ಹೋಗುತ್ತೆ ನಿಫ್ಟಿ ಅದೇ ರೀತಿ ಹೋಗೋದು, ಸ್ಟಾಕ್ಸ್ಗಳು ಕೂಡ ಅದೇ ರೀತಿ ಹೋಗೋದು. ಅದಕ್ಕೇ ಅರ್ನಿಂಗ್ಸ್ ತುಂಬ ಮುಖ್ಯ. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅರ್ನಿಂಗ್ಸ್ನ ಟ್ರ್ಯಾಕ್ ಮಾಡಬೇಕು, ಪ್ರೈಸ್ನಲ್ಲ. ಪ್ರೈಸು ವಾಲಟಿಲಿಟಿ ಇದ್ದಿದ್ದೆ. ಪ್ರೈಸ್ ಯಾವಾಗ್ಲೂ ಹ್ಯೂಮನ್ ಸೆಂಟಿಮೆಂಟ್ ರೀತಿ ವರ್ಕ್ ಆಗುತ್ತೆ. ಹ್ಯೂಮನ್ ಸೆಂಟಿಮೆಂಟ್ ಯಾವ ರೀತಿ ಇರುತ್ತೆ ಅವಾಗ ಮೇಲೆ ಹೋಗುತ್ತೆ, ಸೆಂಟಿಮೆಂಟ್ ಯಾವ ರೀತಿ ಕೆಳಗಿರುತ್ತೆ ಅವಾಗ ಕೆಳಗೆ ಬರುತ್ತೆ. ಬಟ್ ರಿಯಲ್ ಬಿಸ್ನೆಸ್ಗಳು ಗ್ರೋ ಆಗೋದು ಅರ್ನಿಂಗ್ಸು ನೆಟ್ ಪ್ರಾಫಿಟಿಂದ. ನಾವು ಅದಕ್ಕೆ ಅರ್ನಿಂಗ್ಸ್ನ ಟ್ರ್ಯಾಕ್ ಮಾಡಬೇಕು, ಪ್ರೈಸ್ನಲ್ಲ. ಹಾಯ್ ಸರ್, ನಾನು IRFC ಇಲ್ಲಿ 120% ಪ್ರಾಫಿಟ್ ಮಾಡಿದ್ದೆ, ಲಾಂಗ್ ಟರ್ಮ್ ಅಂತ ಹೇಳಿ ಇನ್ನೂ ಹೋಲ್ಡ್ ಮಾಡಿ, ಬಟ್ ಇವಾಗ 12% ಬಂದಿದೆ. ನಾನು ಏನು ಮಾಡೋದು, ಸರಿನಾ ತಪ್ಪ? ಪ್ಲೀಸ್ ಟೆಲ್ ಮೀ ಸರ್ ಫಾರ್ ನಾಲೆಡ್ಜ್. ಬ್ರೋ, ಆ್ಯಕ್ಚುಲಿ ಇದು ನಿಮ್ಮ ತಪ್ಪಲ್ಲ, ತುಂಬ ಜನ ತಪ್ಪು. ಈ ಥರ ಇವತ್ತು ನೀವೇನು ಮಾತಾಡ್ತಿದ್ದೀರಲ್ಲ ಈ ಮಾತನ್ನ, ಮುಂದೆನೂ ಕೂಡ ಈ ಥರ ತುಂಬ ಜನ ಮಾತಾಡ್ತಾ ಹೋಗ್ತಾರೆ. ಯಾಕಂದರೆ ಜನ ಮಾಡೋದು ಏನಂದರೆ ಬೈ ಹೈ ಸೆಲ್ ಲೋ ಅಂತ. ಅಂದರೆ ಜನ ಏನು ಮಾಡ್ತಾರೆ, ಸ್ಟಾಕ್ ಯಾವುದಾದ್ರೂ ಟ್ರೆಂಡಿಂಗಲ್ಲಿದ್ದರೆ ಅದರಿಂದನೇ ಹೋಗ್ತಾರೆ. ಸ್ಟಾಕ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಗೋಲ್ಡ್ ಇರಲಿ, ಸಿಲ್ವರ್ ಇರಲಿ, ಎಲ್ಲ ಅಸೆಟ್ ಕ್ಲಾಸಲ್ಲೂ ಕೂಡ ಪೀಕಲ್ಲಿ ಇರ್ಬೇಕಾದ್ರೆ ಹೋಗ್ಲಿನೇ ಬೈ ಮಾಡ್ತಾರೆ, ಪೀಕಲ್ಲಿ ಹೋಗಿರ್ಬೇಕಾದ್ರೆ ಎಂಟ್ರಿ ಆಗ್ತಾರೆ. ಅಲ್ಲಿ ಪೀಕಲ್ಲಿ ಹೋಗಿ ಎಂಟ್ರಿ ಆಗಿದ್ದೀರಾ, ಅಲ್ಲಿಂದ ಒಂದು 100% ಮೇಲೋಗಿದೆ ಇದು IRFC. ಯಾಕಂದ್ರೆ ಸಿಂಪಲ್ ಆಗಿ ನೀವೇ ಹೋಗಿ IRFC ಚಾರ್ಟ್ ಓಪನ್ ಮಾಡಿ, 3 ಇಯರ್ಸ್ ಚಾರ್ಟ್ ಓಪನ್ ಮಾಡೋಣ. 3 ಇಯರ್ಸ್ ಅಲ್ಲಿ ಇದ್ರ ಶೇರ್ ಪ್ರೈಸ್ ಬಂದ್ಬಿಟ್ಟು 28 ರೂಪಾಯಿ ಇತ್ತು ಸರ್ 2023 28 ರೂಪಾಯಿ ಇತ್ತಾ. ಅಲ್ಲಿಂದ ಇದು ಸೀದಾ ಸ್ವಲ್ಪ ದಿವಸದಲ್ಲಿ 74ಕ್ಕೆ ಹೋಯ್ತು. 74ಕ್ಕೆ ಹೋಗಿ 112, 113 ಈ ತರ ಮೇಲೋಗಿದೆ. ಆ ಟೈಮಲ್ಲಿ ಹೋಗಿ ಎಂಟ್ರಿ ಆಗಿದ್ದೀರಾ. ಅಲ್ಲಿಂದ ಮತ್ತೆ ಇದು 217 ರೂಪಾಯಿಗೆ ಹೋಗಿದೆ. ಅಲ್ಲಿಂದ ಮತ್ತೆ ನೀವು ಇದನ್ನ ಪ್ರಾಫಿಟ್ ಅನ್ಕೊಂಡಿದ್ರೆ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯ್ತು, ಅದು ವಾಪಸ್ ಡೌನ್ ಆಗ್ತಾ ಬಂತು. ನಿಮ್ದು 100% ಪ್ರಾಫಿಟ್ ಇತ್ತು, 120% ಪ್ರಾಫಿಟ್ ಇತ್ತು ಅಂತ ಅಸ್ಯೂಮ್ ಮಾಡ್ತಿದ್ರಿ. ಮತ್ತೆ ಏನಾಯ್ತು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಪ್ರೈಸ್ ಕೆಳಗೆ ಬರ್ತಾ ಹೋಯ್ತು. ಬಿಕಾಸ್ ಅದೇನು ಹೋಗಿತ್ತಲ್ಲ 113 ಇಂದ 200ಕ್ಕೆ, ಅದು ರಿಯಲ್ ಪ್ರೈಸ್ ಅಲ್ಲ. ಜನಗಳು ತಗೊಂಡೋಗಿದ್ರು ಅದನ್ನ ಮೇಲಕ್ಕೆ, ಜನಗಳು ಹುಚ್ಚಾಕ್ಬಿಟ್ಟಿದ್ರು. ನೀವು ನೋಡಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋನೇ ಮಾಡಿದ್ದೆ, PSU ಸ್ಟಾಕ್ಸ್ ಬಗ್ಗೆ ಹುಷಾರಾಗಿರಿ ಅಂತ ವಿಡಿಯೋ ಮಾಡಿದ್ದೆ. ಪೀಕಲ್ಲಿ ಇರ್ಬೇಕಾರೆ ಆ ಟೈಮಲ್ಲೆಲ್ಲ IRFC 220, 230 ಇತ್ತು. ಇದು IRFC ಏನ್ ಕೆಲಸ ಮಾಡುತ್ತೆ ಅಂದ್ರೆ ರೈಲ್ವೆ ಫೈನಾನ್ಸ್ ಕೊಡುತ್ತೆ, ರೈಲ್ ಕಂಪ್ನಿಗಳಿಗೆ ಫೈನಾನ್ಸ್ ಕೊಡುತ್ತೆ. ಓಕೆ, ರೈಲ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಕ್ಕೆ ಫೈನಾನ್ಸ್ ಕೊಡುತ್ತೆ. ಇದನ್ನ ನಾವು ನಲ್ಲಿ ಅಳೆಯಂಗಿಲ್ಲ, ಪ್ರೈಸ್ ಟು ಬುಕ್ ಅಲ್ಲಿ ಅಳಿಬೇಕು. ಆ ಟೈಮಲ್ಲಿ ಇದು ಪ್ರೈಸ್ ಟು ಬುಕ್ 5ರಿಂದ 6 ಟೈಮ್ಸ್ ಇತ್ತು. 6 ಟೈಮ್ಸು ಬಜಾಜ್ ಫೈನಾನ್ಸ್ಗೂ ಇಲ್ಲ. ಬಜಾಜ್ ಫೈನಾನ್ಸೇ 4 ಟೈಮ್ಸ್ ಅಲ್ಲಿ ಟ್ರೇಡ್ ಆಗ್ತಾನೆ. ಯಾಕಂದ್ರೆ ಬಜಾಜ್ ಫೈನಾನ್ಸ್ ಬಂದ್ಬಿಟ್ಟು ರಿಟೇಲ್ ಜನಗಳಿಗೆ ಲೋನ್ ಕೊಡೋದು. ರಿಟೇಲ್ ಜನಗಳು ಡಿಫಾಲ್ಟ್ ಆಗೋ ಚಾನ್ಸ್ ತುಂಬಾ ಕಮ್ಮಿ ಇರುತ್ತೆ. ಡಿಫಾಲ್ಟ್ ಆದ್ರೂ ಕೂಡ ಲಕ್ಷದಲ್ಲಿ 10 ಜನ, 20 ಜನ, 30 ಜನ ಆದ್ರೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಇದು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನೀವು ಗೌರ್ಮೆಂಟ್ ದುಡ್ಡು ಕೊಟ್ಟಿದ್ದೀರಾ ಅಂದ್ರೆ ಗೌರ್ಮೆಂಟ್ ದುಡ್ಡು ಕೊಡೋಕೆ ಬಹಳ ಕಾಡ್ಸುತ್ತೆ, ತುಂಬಾ ಟೈಮ್ ಇಡ್ಸ್ಕೊಳುತ್ತೆ. ಆಮೇಲೆ ಸರಿಯಾಗಿ ಇಂಟ್ರೆಸ್ಟ್ ಕಟ್ಟಲ್ಲ, ಬಜೆಟ್ ಅಲ್ಲಿ ಹೇಳಿದ ತಕ್ಷಣ ಆ ದುಡ್ಡು ಬರಲ್ಲ. ಅದಕ್ಕೆ ಮಾರ್ಕೆಟ್ ಇದಕ್ಕೆ ಹೈ ವ್ಯಾಲ್ಯೂಯೇಷನ್ ಪೇ ಮಾಡಲ್ಲ. ಇದರಿಂದ ಕಣ್ಣಲ್ಲಿ ಕಾಣ್ತಾ ಇತ್ತು ಇದು ಓವರ್ ವ್ಯಾಲ್ಯೂಡ್
ಓವರ್ ವ್ಯಾಲಿಡ್ ಅಂತ. ಬಟ್ ನೀವೇನ್ ಮಾಡಿದ್ರಿ ಹೇಳಿ, ಹರ್ಡ್ ಮೆಂಟಾಲಿಟಿ ಅಂತ ಕರಿತೀವಿ. ನೀವು ಅಲ್ಲಿ ಇಲ್ಲಿ ಕೇಳ್ತೀರಾ, ಜಾಸ್ತಿ ನ್ಯೂಸ್ಗಳನ್ನ ಕೇಳ್ತೀರಾ, ಇಲ್ಲ ಗೌರ್ಮೆಂಟ್ ಇನ್ನೂ ರೈಲ್ವೆಗಳಲ್ಲಿ ಸ್ಪೆಂಡ್ ಮಾಡ್ತಾ ಇದೆ, ನಮ್ಮ ಇಂಡಿಯಾದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಬರಬೇಕಾಗಿದೆ, ಹಂಗಿದೆ ಹಿಂಗಿದೆ ಅಂತ ಹೋಗಿ ಇನ್ವೆಸ್ಟ್ ಮಾಡ್ತೀರಾ. ನಿಮ್ ತರನೇ ತುಂಬಾ ಜನನು ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಅದೇನಾಗುತ್ತೆ, ಪ್ರೈಸ್ ನ ಮೇಲ್ ತಗೊಂಡೋಗುತ್ತೆ. ಮೇಲ್ ತಗೊಂಡೋದಾಗ ಕೆಳಗಡೆ ಯಾರು ಬೈ ಮಾಡಿರ್ತಾನಲ್ಲ ಅವ್ನ ಮೇಲೋಗಿ ಸೆಲ್ ಮಾಡೇ ಮಾಡ್ತಾನೆ. ಅವಾಗ ಏನಾಗುತ್ತೆ, ಆ ಪ್ರೈಸ್ ಕೆಳಗೆ ಬರುತ್ತೆ. ನೀವ್ ಅನ್ಕೊಂತೀರಾ ಅಯ್ಯೋ ನಾನು ಲಾಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ನೀವಾದ್ರೂ ಬೇಕು ಅಟ್ಲೀಸ್ಟ್ 112ಕ್ಕೆ ಬೈ ಮಾಡಿದ್ರೆ, ಎಷ್ಟೋ ಜನ 220ಕ್ಕೆಲ್ಲ ಬೈ ಮಾಡಿದಾರಲ್ಲ, ಅವ್ರ ಕತೆ ಏನು? ನಾರ್ಮಲಿ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳೋದಕ್ಕಿಂತ ನಮ್ಮಂತ ನಾರ್ಮಲ್ ಜನಗಳು ಯಾವುದೇ ಒಂದು ಅಸೆಟ್ ಕ್ಲಾಸ್ ಅಲ್ಲಿ, ನಾನು ಜಸ್ಟ್ ಶೇರ್ ಮಾರ್ಕೆಟ್ ಹೇಳ್ತಾ ಇಲ್ಲ, ಯಾವುದೇ ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಹೋಗೋರು ಎಂಟ್ರಿ ಆಗೋದೇನೆ ಪೀಕಲ್ಲಿ ಹೋಗಿ ಎಂಟ್ರಿ ಆಗ್ತಾರೆ. ಆ ಟೈಮಲ್ಲಿ ತುಂಬಾ ಜನ ಗೊತ್ತಾಗುತ್ತೆ ವಿಷಯ, ಅವಾಗ ಅವರಲ್ಲೂ ಪೀಕಲ್ಲಿ ಹೋಗಿ ಎಂಟ್ರಿ ಆಗ್ತಾರೆ. ಅಲ್ಲಿಂದ ಪ್ರೈಸ್ ಕ್ರಾಶ್ ಆಗುತ್ತೆ. ಇದು ಹಿಂದೆಯಿಂದನೂ ನಡ್ಕೊಂಡ್ ಬಂದಿರೋ ಒಂದು ಟ್ರೆಡಿಷನ್ ಅಂತ ಕರಿಬಹುದು. ಇದು ಹಿಂದೆಯಿಂದನೂ ನಡ್ಕೊಂಡ್ ಬಂದಿದೆ, ಮುಂದೆನೂ ನಡ್ಕೊಂಡು ಹೋಗುತ್ತೆ. ಈ ರೀಸೆಂಟ್ಲಿ ಸಿಲ್ವರ್ ಅಲ್ಲಿ ನೋಡ್ಲಿಲ್ವಾ ನೀವು? ಸಿಲ್ವರ್ ಅಲ್ಲಿ ಹೊಸ ಸ್ಟೋರಿಗಳನ್ನ ಬಿಲ್ಡ್ ಮಾಡ್ಲಿಲ್ವಾ? ಸೋಲಾರ್ ಪ್ಯಾನಲ್ ಅಲ್ಲಿ ಯೂಸ್ ಮಾಡ್ತಾರೆ, ಅಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಿ ಯೂಸ್ ಮಾಡ್ತಾರೆ ಅಂತ ಹೋಗಿ 4 ಲಕ್ಷಕ್ಕೆ ಹೋಗಿ ಎಂಟ್ರಿ ಆದ್ರಲ್ಲ ಎಷ್ಟೋ ಜನ. ಕೇವಲ ಒಂದೇ ವಾರದಲ್ಲಿ ವಾಪಸ್ 30-40% ಬಿದ್ದೋಯ್ತಲ್ಲ. ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲ, ಇದೆಲ್ಲಾ ಕಡೆನೂ ಮಾಡ್ತಾರೆ ಜನ. ಪ್ರತಿ ಒಂದು ಅಸೆಟ್ ಕ್ಲಾಸ್ ಅಲ್ಲೂ ಮಾಡ್ತಾರೆ, ಸೈಟ್ಗಳಲ್ಲೂ ಮಾಡ್ತಾರೆ. ಯಾವ್ದಾನ ಸೈಟ್ ಸಡನ್ಲಿ ಮೇಲೆ ಹೋಗ್ತಾ ಇದ್ರೆ ಈ ಏರಿಯಾ ಗ್ರೋ ಆಗುತ್ತೆ ಹಂಗಾಗುತ್ತೆ ಅಂತ ಹೋಗಿ ದುಡ್ಡು ಹಾಕ್ತಾರೆ. ಮತ್ತೇನಾಗುತ್ತೆ, ಅಲ್ಲಿ ಸಿಗಾಕೊಂಬಿಡೋದು ದುಡ್ಡು. ಸೈಟ್ಗಳಲ್ಲಿ ಈ ತರ ತೆಗೆದು ನೋಡಲ್ಲ. ನೀವಿಲ್ಲಿ 1 ವರ್ಷದ ಮಾತ್ರ ಕಂಪೇರ್ ಮಾಡ್ತಿದ್ದೀರಾ, 1 ವರ್ಷ ಪ್ರೈಸ್ ಮೇಲೆ ಹೋಗಿಲ್ಲ ಅಂತ. ಸೈಟ್ಗಳಲ್ಲಿ ಏನ್ ಮಾಡ್ತಾರೆ, 3 ವರ್ಷ ಅದ್ರ ಕಡೆ ಗಮನನೂ ಕೊಡಲ್ಲ, ಅದ್ರ ಕಡೆ ತಲೆನೂ ಕೆಡಿಸ್ಕೊಳಲ್ಲ ಎಷ್ಟಿದೆ ಏನಿದೆ ಅಂತ. ಯಾಕಂದ್ರೆ ಡೈಲಿ ಬಂದು ಹೇಳೋರಲ್ಲ. ಇಲ್ಲಾದ್ರೆ ನಿಮ್ ಪ್ರೈಸ್ ಮೇಲೆ ಹೋಯ್ತು ಕೆಳಗೋಯ್ತು ಅಂತ ಆಪ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ, ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೈಟ್ಗಳಲ್ಲಿ ನೀವು ಸೈಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದೀರಾ ಅಂದ್ರೆ ಅಲ್ಲಿ ಯಾರು ನಿಮಗೆ ಬಂದು ಹೇಳಲ್ಲ, ಸರ್ ನೀವು 10 ಲಕ್ಷಕ್ಕೆ ಸೈಟ್ ತಗೊಂಡಿದ್ರಿ, ಇವಾಗ 11 ಆಯ್ತು, ಸರ್ 10.5 ಆಗ್ಬಿಡ್ತು, ಸರ್ 10.75 ಆಯ್ತು ಅಂತ ಯಾರು ಬಂದು ಹೇಳಲ್ಲ. ಇದರಿಂದ ಅಲ್ಲಿ ತಲೆ ಕೆಡಿಸ್ಕೊಳಲ್ಲ. ಇಲ್ಲಿ ನಮಗೆ ಗೊತ್ತೂ ಆಗಲ್ಲ 3 ವರ್ಷ ಬಿಟ್ಟು ಪ್ರೈಸ್ ಎಷ್ಟಿದೆ ಅಂತಲೂ ಗೊತ್ತೂ ಆಗಲ್ಲ. ಸುಮ್ಮನೆ ಜನಗಳು ಮಾತಾಡ್ತಾರೆ, ಅಷ್ಟು ಕೇಳಿದ್ರು ಇಷ್ಟು ಕೇಳಿದ್ರು. ರಿಯಲ್ ಪ್ರೈಸ್ ಯಾರಿಗೂ ಗೊತ್ತಿರಲ್ಲ. ರಿಯಲ್ ಪ್ರೈಸ್ ಗೊತ್ತಾಗದೆ ನೀವು ಸೆಲ್ ಮಾಡಕ್ ಕುತ್ಕೊಂಡಾಗ. ಬಟ್ ಸುಮ್ಮನೆ ಮಾತಾಡ್ತಿರ್ತಾರೆ ಜನ ಅಷ್ಟು ಇಷ್ಟು ಅಂತ. ಅದರಿಂದ ಅಲ್ಲೂ ಕೂಡ ಜನ ಹೋಗಿ ಸಿಗಾಕಂತಾರೆ. ಬಟ್ ಅಲ್ಲೇನ್ ಬೆನಿಫಿಟ್ ಅಂದ್ರೆ ಈ ತರ ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅದಕ್ಕೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಪ್ರೈಸ್ ಬಂದ್ಮೇಲೆ ಸೆಲ್ ಮಾಡ್ತಾರೆ. ಪ್ರೈಸ್ ಬರಲಿಲ್ಲ ಸೆಲ್ಲೇ ಮಾಡಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಹಂಗಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮಗೆ ಡೈಲಿ ಪ್ರೈಸ್ ನ ತೋರಿಸ್ತಾ ಇರುತ್ತೆ. ಡೈಲಿ ಪ್ರೈಸ್ ನೀವು ತೋರಿಸ್ಲಿಲ್ಲದ್ರೆ ನೀವೇ ಹೋಗಿ ಓಪನ್ ಮಾಡ್ಕೊಂಡು ನೋಡ್ತಿರ್ತೀರಾ. ಇದರಿಂದ ನಿಮಗೆ ಪ್ರೈಸ್ ಗೊತ್ತಾಗುತ್ತೆ. ನೀವು IRFC ಇಟ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಹೋಗಿ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಜನಗಳ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡಬೇಡಿ. ಜನಗಳ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ನೀವು ಯಾವತ್ತೂ ಲಾಭ ಮಾಡೋಕ್ಕಾಗಲ್ಲ. ಇದು ಇವತ್ತಿಗೆ ಮಾತ್ರ ಅಪ್ಲೈ ಆಗಲ್ಲ, ಫ್ಯೂಚರ್ಗೂ ಇದೇನೆ. ಫ್ಯೂಚರಲ್ಲೂ ನಿಮಗೆ ಜನ ತುಂಬಾ ಹೊಸದು ಏನಾದ್ರು ತಾಮಂದು ಹೇಳ್ತಾನೆ ಇರ್ತಾರೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಮಾರ್ಕೆಟ್ ಕೆಳಗಿದೆಯಾ, ಇವಾಗ ಯಾರಿಗೂ ಇನ್ವೆಸ್ಟ್ ಮಾಡಕ್ ಇಂಟ್ರೆಸ್ಟ್ ಇರಲ್ಲ. ಇನ್ನೊಂದು ಸ್ವಲ್ಪ ದಿವಸ ಮಾರ್ಕೆಟ್ ಮೇಲೋದಾಗ ಅವಾಗ ಎಲ್ಲರೂ ಟೀಚ್ ಮಾಡಕ್ ಬರ್ತಾರೆ. ಯೂಟ್ಯೂಬರ್ ಸ್ಟಾರ್ಟ್ ಆಗ್ತಾರೆ. ಅವಾಗ ಹೊಸ ಯೂಟ್ಯೂಬರ್ಗಳು ಸ್ಟಾರ್ಟ್ ಆಗ್ತಾರೆ. ಮಾರ್ಕೆಟ್ ಮೇಲೋದಾಗ ಮಾರ್ಕೆಟ್ ಬಗ್ಗೆ ನಿಮಗೆ ಹೇಳಕ್ಕೆ. ಯಾಕಂದ್ರೆ ಅವ್ರು ಇನ್ವೆಸ್ಟ್ ಮಾಡೋದು ಯಾವುದೋ ಒಂದು ಸ್ಟಾಕ್ ಮೇಲೋಗಿರುತ್ತಲ್ಲ, ಅದನ್ನ ಬಗ್ಗೆ ತೋರಿಸಿ ಹೇಳ್ತಾರೆ. ತುಂಬಾ ಜನ ಕೇಳ್ತಾರೆ, ನೋಡಿ ಈ ತರ ಇನ್ವೆಸ್ಟ್ ಮಾಡ್ಬೇಕು, ಆ ತರ ಇನ್ವೆಸ್ಟ್ ಮಾಡ್ಬೇಕಂತ. ಮಾರ್ಕೆಟ್ ಕೆಳಗೆ ಬಿದ್ರೆ ತುಂಬಾ ಜನ ಮಾಯ ಆಗ್ಬಿಡ್ತಾರೆ, ಎಲ್ಲೋಗ್ತಾರ ಗೊತ್ತಿಲ್ಲ. ಅಂದ್ರೆ ಇವ್ರಂತರ ಸೈಕಲ್ ಇದ್ದಂಗೆ. ಮಾರ್ಕೆಟ್ ಮೇಲೋದಾಗ ಇವ್ರಿಗೂ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ, ಮಾರ್ಕೆಟ್ ಕೆಳಗೋದಾಗ ಇವ್ರಿಗೆ ಕಾನ್ಫಿಡೆಂಟ್ ನಿಲ್ಲಾಕ್ಬಿಡುತ್ತೆ. ನೀವು ಈ ತರ ತುಂಬಾ ನೋಡ್ತಾ ಹೋಗ್ತೀರಾ. ಸುಮ್ನೆ ವಾಚ್ ಮಾಡ್ತಾ ಇರಿ. ಏನು ನೀವು ಆಕ್ಷನ್ ತಗೊಂಡಿಲ್ಲದ್ರು ಇಂಥ ವಿಷಯಗಳನ್ನ ವಾಚ್ ಮಾಡ್ತಾ ಇರಿ. ಮೋಸ್ಟ್ ಆಫ್ ದಿ ಫಂಡ್ ಮ್ಯಾನೇಜರ್ ಟೆಲ್ ಸ್ಮಾಲ್ ಕ್ಯಾಪ್ ವಿಲ್ ನಾಟ್ ಬೀಟ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್. Is this right? Initially, I started small cap fund for a 10K and mid cap fund for a 5K. After hearing from the many fund manager, I increased my mid cap and decreased my small cap. Bro, ಯಾವ ಫಂಡ್ ಮ್ಯಾನೇಜರ್ ಹೇಳಿದ್ರು ಈ ತರ ಒಂದು ನೀವು ಫಂಡ್ ಮ್ಯಾನೇಜರ್ ಹೆಸರು ಹೇಳಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆಕ್ಚುಲಿ ಡೇಟಾ ಹೋಗಿ ಚೆಕ್ ಮಾಡೋಣ. ಹೆಂಗೆ ಅಂದ್ರೆ ನೀವು ಅಗೇನ್ ಸ್ಕ್ರೀನರ್ ಅಲ್ಲಿ ಹೋದ್ರೆ ಓಕೆ, BSE ಸ್ಮಾಲ್ ಕ್ಯಾಪ್ ಅಂತಾನೆ ಇದೆಯಲ್ಲ, ಅದನ್ನೇ ಹೊಡಿರಿ. ಓಕೆ, BSE ಸ್ಮಾಲ್ ಕ್ಯಾಪ್ ಒಂದು ಇಂಡೆಕ್ಸ್ ಬಂತು. ಈ ಇಂಡೆಕ್ಸ್ ಡೇಟಾ ಚೆಕ್ ಮಾಡೋಣ. ಬೇರೆ ಇಂಡೆಕ್ಸ್ದೆಲ್ಲ ಜಾಸ್ತಿ ಓಲ್ಡ್ ಡೇಟಾ ಇಲ್ಲ, ಈ ಇಂಡೆಕ್ಸ್ ಇದೆ, ಅದಕ್ಕೆ ಇದನ್ನ ತಗೊಂಡಿದ್ದೀನಿ. 5 ಇಯರ್ಸ್ದು 10 ಇಯರ್ಸ್ದು ಮ್ಯಾಕ್ಸಿಮಮ್ ಕೂಡ ಹೋದ್ರು ಅರೌಂಡ್ 2007 ಇಂದನೂ ಇದ್ರ ಡೇಟಾ ಇದೆ. ಇವಾಗ ಏನ್ ಮಾಡಿ, 2007 ಅಲ್ಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಎಷ್ಟಿತ್ತು ಅಂತ ಚೆಕ್ ಮಾಡಿ. 5,065 ರೂಪಾಯಿ ಇದೆ 2006 ಜುಲೈನಲ್ಲಿ. ಅದೇ ರೀತಿ ಇವಾಗ BSE ಮಿಡ್ ಕ್ಯಾಪ್ ಫಂಡ್ ನ ಚೆಕ್ ಮಾಡೋಣ. ಈ BSE ಮಿಡ್ ಕ್ಯಾಪ್ ಬಂದ್ಬಿಟ್ಟು ಮ್ಯಾಕ್ಸ್ ಅಂತ ಹೊಡೆದ್ರೆ ಇದ್ರದ್ದು ಡೇಟಾ ಬಂದ್ಬಿಟ್ಟು ಅಗೇನ್ 2000 ಅಲ್ಲಿಂದ ಆಗಸ್ಟ್ ಇಂದ ಇದೆ. ಇದು ಅಷ್ಟೇ ಇದೆ, ಆಲ್ಮೋಸ್ಟ್ ಇಷ್ಟೇ ಇದೆ. 4,617 ರೂಪಾಯಿನೇ ಇದೆ. ಇವಾಗ ಇದೆಷ್ಟಿದೆ, 46,721 ಇದೆ. ಕಳೆದ 20 ವರ್ಷದಲ್ಲಿ 10 ಪಟ್ಟು ಮೇಲೋಗಿದೆ ಈ ಇಂಡೆಕ್ಸ್. ಓಕೆ, 10 ಪಟ್ಟು ಜಾಸ್ತಿ ಆಗಿದೆ. ಅದೇ ರೀತಿ ನೀವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನ ತೆಗೆದು ನೋಡಿದ್ರೆ ಅದು ಕೂಡ ಆಲ್ಮೋಸ್ಟ್ ಅಲ್ಲೇ ಇದೆ, 10 ಪಟ್ಟೆ ಮೇಲಿದೆ. ಓಕೆ, ಇದರಿಂದ ಏನ್ ಗೊತ್ತಾಗ್ತಾ ಇದೆ, ಮಿಡ್ ಕ್ಯಾಪ್ ಕೂಡ ಸೇಮ್ ಹೋಗಿದೆ, ಸ್ಮಾಲ್ ಕ್ಯಾಪ್ ಕೂಡ ಸೇಮ್ ಹೋಗಿದೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದು ಬಂದ್ಬಿಟ್ಟು ಇಂಡೆಕ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ. ಅಂದ್ರೆ ಇಂಡೆಕ್ಸ್ ಅಂದ್ರೆ ಸುಮ್ಮನೆ ತಗೊಂಡೋಗಿ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದೆ, ಮಿಡ್ ಕ್ಯಾಪ್ 150 ನಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದೆ, ಈ ತರ ಇಂಡೆಕ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ.
ಇಲ್ಲಿ ಆಕ್ಟಿವ್ ಸ್ಟಾಕ್ ಪಿಕ್ಕಿಂಗ್ ಬೇಕು. 250 ಸ್ಟಾಕ್ಸ್ ಇಂದ ನಿಫ್ಟಿ 250 ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆಗಿದೆ. ಇದರಲ್ಲಿ ಆಕ್ಟಿವ್ ಸ್ಟಾಕ್ ಪಿಕ್ಕಿಂಗ್ ಬೇಕಲ್ಲ, ಯಾವ ಸ್ಟಾಕ್ ಪಿಕ್ ಮಾಡಬೇಕು, ಯಾವ ಸ್ಟಾಕ್ ಇದು ಅಂತ ಇದನ್ನ ಪಿಕ್ ಮಾಡಬೇಕು. ಇಲ್ಲಿ ಆಕ್ಟಿವ್ ಫಂಡ್ ಮ್ಯಾನೇಜರ್ ಬಹಳ ಮುಖ್ಯ. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೀವು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಲ್ಲ. ಅದೇ ರೀತಿ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಕೂಡ ಆಕ್ಟಿವ್ ಫಂಡ್ ಮ್ಯಾನೇಜರ್ ಮುಖ್ಯ. ಓನ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಮಾತ್ರನೇ ETF ಮತ್ತೆ ಇಂಡೆಕ್ಸ್ ಫಂಡ್ಗಳು ಬೆಟರ್. ಈ ತರ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಆಕ್ಟಿವ್ ಫಂಡ್ ಮ್ಯಾನೇಜರ್ಗಳು ಬಹಳ ಮುಖ್ಯ. ಓಕೆ, ಇವಾಗ ನಾವೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡ್ ಎಕ್ಸಾಂಪಲ್ ತಗೊಳ್ಳೋಣ. ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡ್ 2017ರಲ್ಲಿ ಇದ್ರದ್ದು NAV ಬಂದ್ಬಿಟ್ಟು 22-23 ರೂಪಾಯಿ ಇತ್ತು. ಇವಾಗ ಎಷ್ಟಿದೆ? ಇವಾಗ 120 ರೂಪಾಯಿ ಇದೆ. ಅಂದ್ರೆ ಇಂಡೆಕ್ಸ್ 4.5 ಪಟ್ಟೋಗಿದೆ. ಈ ಮ್ಯೂಚುವಲ್ ಫಂಡ್ ಅಂದ್ರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಎಷ್ಟು ಪಟ್ಟೋಗಿದೆ? 6 ಪಟ್ಟು ಮೇಲೋಗಿದೆ. ಇಂಡೆಕ್ಸ್ ನ ಬೀಟ್ ಮಾಡಿದ್ಯಾ? ಆಕ್ಚುಲಿ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಈ ತರ ಆಕ್ಟಿವ್ ಫಂಡ್ ಮ್ಯಾನೇಜರ್ ನ ಚೂಸ್ ಮಾಡೋದು ಮುಖ್ಯ. ಯಾವ್ದು ಹೇಳಿ? ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಇದೆಯಲ್ಲ, ಇದು ಆಕ್ಟಿವ್ ಫಂಡ್ ಮ್ಯಾನೇಜರ್. ಅವ್ರು ಜಸ್ಟ್ ಇಂಡೆಕ್ಸ್ ನೋಗ್ ಬೈ ಮಾಡ್ತಿಲ್ಲ. ಇಂಡೆಕ್ಸ್ ಅಲ್ಲಿರೋ ಸ್ಟಾಕ್ಸ್ ಗಳನ್ನ ಯಾವ್ದು ಚೆನ್ನಾಗಿ ಮೇಲ್ ಹೋಗುತ್ತೆ, ಫ್ಯೂಚರ್ ಅಲ್ಲಿ ಯಾವ ಗ್ರೋ ಆಗುತ್ತೆ ಅಂತ ರಿಸರ್ಚ್ ಮಾಡಿ ಪಿಕ್ ಮಾಡ್ತಿದ್ದಾರೆ. ಇಲ್ಲಿ ಸ್ಟಾಕ್ ಪಿಕ್ಕಿಂಗ್ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ 250 ಸ್ಟಾಕ್ಸ್ ಅಲ್ಲಿ ಯಾವ್ದೋ ಒಂದು ಸ್ಟಾಕ್ ಮೇಲ್ ಹೋಗ್ತಿರುತ್ತೆ, ಯಾವ್ದೋ ಸ್ಟಾಕ್ ಕೆಳಗಿಳಿತಾ ಇರುತ್ತೆ. ತುಂಬಾ ಓವರ್ ಡೈವರ್ಸಿಫಿಕೇಶನ್ ಆಗ್ಬಿಡುತ್ತೆ. ಅದಕ್ಕೇನೆ ಇಲ್ಲಿ ಆಕ್ಟಿವ್ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ, ಒಂದು 50-60 ಸ್ಟಾಕ್ಸ್ ಗಳು ಇಟ್ಕೊಂತಾರೆ. ಮ್ಯಾಕ್ಸಿಮಮ್ ಅಂದ್ರೆ 30-40 ಇಟ್ಕೊಂತಾರೆ. ಅವರು ಅದರಲ್ಲಿ ಆಟ ಆಡ್ತಿರ್ತಾರೆ. ಇದರಿಂದ ಅವರು ಈ ಇಂಡೆಕ್ಸ್ ಗಿನ್ನ ಜಾಸ್ತಿ ರಿಟರ್ನ್ ತೆಗಿತಾರೆ, ಜಾಸ್ತಿ ಮೇಲ್ ಹೋಗುತ್ತೆ ಆಕ್ಟಿವ್ ಫಂಡ್ಗಳು. ಅದಕ್ಕೆ ನೀವು ಆಕ್ಟಿವ್ ಫಂಡ್ ಮ್ಯಾನೇಜರ್ ನ ಹುಡ್ಕೋದು ತುಂಬಾ ಮುಖ್ಯ. ಈ ತರ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ. ಲಾರ್ಜ್ ಕ್ಯಾಪ್ ಅಲ್ಲಿ ಹೋಗ್ತೀರಾ ಅಂದ್ರೆ ಡೈರೆಕ್ಟ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕ್ಬಿಡಿ, ತಲೆನೇ ಕೆಡಿಸ್ಕೊಂಬೇಡಿ. ಬಿಕಾಸ್ ಲಾರ್ಜ್ ಕ್ಯಾಪ್ ನ ಫಂಡ್ ಮ್ಯಾನೇಜರ್ಗಳು ಬೀಟ್ ಮಾಡೋದು ಕಷ್ಟ. 1 ವರ್ಷ ಮಾಡ್ಬೋದು, 2 ವರ್ಷ ಮಾಡ್ಬೋದು, ಕನ್ಸಿಸ್ಟೆನ್ಸಿಯಾಗಿ ಬೀಟ್ ಮಾಡೋದು ಕಷ್ಟ. ಅದಕ್ಕೆ ನಿಫ್ಟಿನೇ ಬೆಟರ್ ಮ್ಯೂಚುವಲ್ ಫಂಡ್ ಅಲ್ಲಿ. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಸೆಬಿ ಸಾಕತ್ತು ರೂಲ್ಸ್ ಹಾಕುತ್ತೆ, ಅದನ್ನ ಫಂಡ್ ಮ್ಯಾನೇಜರ್ಗಳು ಮ್ಯಾನೇಜ್ ಮಾಡೋದು ಕಷ್ಟ. PMS ಅಲ್ಲಿ ಬೀಟ್ ಮಾಡ್ತಾರೆ, PMS ಅಲ್ಲಿ ಬೇರೆ ಬೇರೆ ಸ್ಟ್ರಾಟಜಿ ಮಾಡ್ತಾರೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಂತ ಬಂದ್ರೆ ಈ ಆಕ್ಟಿವ್ ಫಂಡ್ಗಳು ಈ ತರ ಇಂಡೆಕ್ಸ್ ಫಂಡ್ ನ ಬೀಟ್ ಮಾಡೋದು ಕಷ್ಟ. ಬ್ರದರ್, ನಿಮ್ಮ ಪೋರ್ಟ್ಫೋಲಿಯೋ ಆವರೇಜ್ ಇಯರ್ ಆನ್ ಇಯರ್ ಎಷ್ಟು ರಿಟರ್ನ್ ಕೊಟ್ಟಿದೆ ಹೇಳ್ಬಹುದಾ? ಬ್ರದರ್, ನನ್ನ ಪೋರ್ಟ್ಫೋಲಿಯೋ ಆವರೇಜ್ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ. ಯಾಕಂದ್ರೆ ನಾವು ಅವಾಗ ದುಡ್ಡಿದ್ದಾಗ ಆಗ್ತಾನೆ ಇರ್ತೀವಿ. ಲಾಸ್ಟ್ ಇಯರ್ ಏನು ರಿಟರ್ನ್ ಕೊಟ್ಟಿಲ್ಲ, ಡೌನ್ ಆಗಿದೆ. ಅರೌಂಡ್ 20-25% ಡೌನ್ ಆಗಿತ್ತು ನಮ್ಮ ಪೋರ್ಟ್ಫೋಲಿಯೋ. ಬಟ್ ನಾವು ನಾರ್ಮಲಿ 40-50% ಎಲ್ಲ ಹೋಗಕ್ ಬಿಡಲ್ಲ. ಯಾಕಂದ್ರೆ ನಾವು ತುಂಬಾ ಓವರ್ ವ್ಯಾಲಿಡ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ. ಓವರ್ ವ್ಯಾಲಿಡ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ ರಿಟೇಲ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ 50-60%, 50% ಎಲ್ಲ ಡೌನ್ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ಎಂಟ್ರಿ ಆಗಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕಂತ. ಮೇಲಿದ್ದಾಗ ಎಂಟ್ರಿ ಆಗ್ತಾರೆ, ಕೆಳಗಿದ್ದಾಗ ಸೆಲ್ ಮಾಡ್ತಾರೆ. ಉಲ್ಟಾ ಮಾಡ್ಬೇಕು ತಾನೆ, ಕೆಳಗಿದ್ದಾಗ ಬೈ ಮಾಡಬೇಕು, ಮೇಲೋದಾಗ ಸೆಲ್ ಮಾಡಬೇಕು. ಜನ ಉಲ್ಟಾ ಮಾಡ್ತಾರೆ, ಮೇಲಿದ್ದಾಗ ಬೈ ಮಾಡ್ತಾರೆ, ಕೆಳಗೋದಾಗ ಸೆಲ್ ಮಾಡ್ತಾರೆ. ಕರೆಕ್ಟ್ ಆಗಿ ಇಯರ್ ಆನ್ ಇಯರ್ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನಿಜವಾಗ್ಲೂ ಕಂಡಿಡಿಯೋದು ಕಷ್ಟ. ಬಿಕಾಸ್ ಮಂತ್ಲಿ ಫ್ಲೋ ಆಗ್ತಾ ಇರುತ್ತೆ, ದುಡ್ಡು ಬಂದಾಗೆಲ್ಲ ಆಗ್ತಾ ಇರ್ತೀವಿ. ಇಷ್ಟೇ ಇನ್ವೆಸ್ಟ್ ಮಾಡಿದ್ವಿ ಅಂತ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಅದೆಲ್ಲ ತೆಗೆದು ನೋಡಬೇಕು ಸ್ಟೇಟ್ಮೆಂಟ್ನ, ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಬೇಕು. ನನ್ಗನ್ನಿಸ್ತಂಗೆ ಅರೌಂಡ್ 20-22% CAGR ರಿಟರ್ನ್ ಕೊಟ್ಟಿರ್ಬೋದು. ಅದಕ್ಕಿಂತ ಕಮ್ಮಿ ಕೊಟ್ಟಿರೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಗೋಲ್ ಏನು ಗೊತ್ತಾ? ನನ್ನ ಗೋಲ್ ಏನಂದ್ರೆ ಎವ್ರಿ 3 ಇಯರ್ಸ್ಗೆ ಒಂದ್ಸಲ ದುಡ್ಡನ್ನ ಡಬಲ್ ಮಾಡಬೇಕು. ಎವ್ರಿ 3 ಇಯರ್ಸ್ಗೆ ಒಂದ್ಸಲ, 3 ಇಯರ್ಸ್ಗೆ ಒಂದ್ಸಲ ದುಡ್ಡನ್ನ ಡಬಲ್ ಮಾಡ್ಬೇಕಂದ್ರೆ ಅರೌಂಡ್ 22% ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಅದು ಎಕ್ಸ್ಟೆಂಡ್ ಆಗುತ್ತೆ. 3.5-4 ವರ್ಷ ಆದಾಗ ಆ ಸೈಕಲ್ ಅಲ್ಲಿ ಅದು ರಿಟರ್ನ್ 2%, 3% ಅಪ್ಸ್ ಅಂಡ್ ಡೌನ್ ಆಗ್ಬೋದು. ಬಟ್ ಗೋಲ್ ಏನಂದ್ರೆ 3-3.5 ವರ್ಷಕ್ಕೆ ದುಡ್ಡನ್ನ ಡಬಲ್ ಮಾಡಬೇಕು. ಸ್ವಲ್ಪ ರಿಸ್ಕ್ ತಗೊಳ್ಬೇಕು, ಸ್ವಲ್ಪ ಸ್ಮಾಲ್ ಕ್ಯಾಪ್ ಅಲ್ಲಿ ಎಂಟ್ರಿ ಆಗಬೇಕು. ಆ ಥರ ಮಾಡಿದ್ರೆ ಮಾಡ್ಬೋದು. ಸ್ಮಾಲ್ ಆ್ಯಂಡ್ ಮಿಡ್ನ ಮಿಕ್ಸ್ ಮಾಡಿದ್ರೆ ಅರ್ನಿಂಗ್ಸ್ ಗ್ರೋ ಆಗೋ ಕಂಪ್ನಿನ ಹಿಡಿಬೇಕು. ನಾವು ಇಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಹೋಗೋದೇ ಇಲ್ಲ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನೋದು ನಮಗೆ ಬೇಕೇ ಆಗಿಲ್ಲ. ಅರ್ನಿಂಗ್ಸ್ ಗ್ರೋ ಆಗ್ತಿದೆಯಾ, ಕಂಪ್ನಿ ಅರ್ನಿಂಗ್ಸ್ ಗ್ರೋ ಆಗ್ತಿದೆಯಾ, ಅಥವಾ ಫ್ಯೂಚರಲ್ಲಿ ಗ್ರೋ ಆಗುತ್ತಾ, ನೆಕ್ಸ್ಟ್ 3-4 ಕ್ವಾರ್ಟರ್ಸಲ್ಲಿ ಗ್ರೋ ಆಗುತ್ತಾ. ಇವಾಗ ಗ್ರೋ ಆಗಲಿಲ್ಲದ್ರೂ ಪರವಾಗಿಲ್ಲ, ನೆಕ್ಸ್ಟ್ 3-4 ಕ್ವಾರ್ಟರ್ಸಲ್ಲಿ ಗ್ರೋ ಆಗುತ್ತಾ, ಅದನ್ನ ಕಂಡುಹಿಡಬೇಕು. ಕಂಡುಹಿಡಿದು ಅಂಥ ಕಂಪ್ನಿಗಳಲ್ಲಿ ಹೋಗಿ ಎಂಟ್ರಿ ಆದಾಗ ಒನ್ಸು ಅರ್ನಿಂಗ್ ಗ್ರೋತ್ ಬರುತ್ತಲ್ಲ, ಅರ್ನಿಂಗ್ ಗ್ರೋತ್ ಬಂದಾಗ ಫಂಡ್ ಮ್ಯಾನೇಜರ್ಗಳು ಅಥವಾ ದೊಡ್ಡ ದೊಡ್ಡ ಈ ಮ್ಯೂಚುವಲ್ ಫಂಡ್ಗಳು ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಾಗ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆದಮೇಲೆ ಮತ್ತೆ ತುಂಬ ಜನ ನಮ್ಮಂತ ನಿಮ್ಮಂತ ನಾರ್ಮಲ್ ಜನಗಳು ಎಂಟ್ರಿ ಆಗ್ತಾರೆ. ಅದು ಇನ್ನೂ ಪ್ರೈಸ್ನ ಮೇಲಕ್ಕೆ ತಗೊಂಡು ಹೋಗುತ್ತೆ. ಅರ್ನಿಂಗ್ಸ್ 15% ಗ್ರೋತ್ ಆದರೆ ಸ್ಟಾಕ್ 20% ಗ್ರೋ ಆಗುತ್ತೆ. ಬಟ್ ಎಲ್ಲ ಟೈಮು ಅದು ಕೈ ಹಿಡಿಯಲ್ಲ. ಒಂದೊಂದ್ಸಲ ಕಾಯಿಸ್ಬಿಡುತ್ತೆ, ತುಂಬ ಸಲ ಕಾಯಿಸ್ಬಿಡುತ್ತೆ. ನಾವೇ ಒಂದು ವಿಡಿಯೋ ಮಾಡಿದ್ವಿ, ನಾನೇ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. IDFC ಫಸ್ಟ್ ಬ್ಯಾಂಕ್ ಅಂತ. IDFC ಫಸ್ಟ್ ಬ್ಯಾಂಕಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತ ಒಂದು ಇದನ್ನ ತೋರಿಸಿದ್ದೆ. ನೀವೇ ನೋಡಿ, IDFC ಫಸ್ಟ್ ಬ್ಯಾಂಕು ನಾವು ವಿಡಿಯೋ ಮಾಡಿದಾಗ್ಲಿಂದ ಒಂದು 20% ಮೇಲೋಗಿದೆ. 1.5 ವರ್ಷ ಆಯಿತು, 20% ಮೇಲೋಗಿದೆ ಅಷ್ಟೇನೆ. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ 100% ಗ್ರೋತ್ ಇನ್ 3.5 ಇಯರ್ಸ್. ಬಟ್ ಏನಾಗುತ್ತೆ, ಒಂದೊಂದ್ಸಲ ಈ ಥರ ಸ್ಟಾಗ್ನೆಂಟ್ ಬರುತ್ತೆ. ಸ್ಟಾಗ್ನೆಂಟ್ ಬಂದಾಗ ನಾವೇನು ಚೆಕ್ ಮಾಡ್ತೀವಿ ಅಂದರೆ, ನಿಜವಾಗ್ಲೂ ಕಂಪ್ನಿ ಗ್ರೋ ಆಗ್ತಿದೆಯಾ, ಅಥವಾ ಈ ಪೇನ್ ಪೀರಿಯಡ್ ಏನಿದೆಯಲ್ಲ ಅದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ. ಪೇನ್ ಪೀರಿಯಡ್ ಶಾರ್ಟ್ ಟರ್ಮ್ ಆಗಿದ್ರೆ ಓಕೆ, ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಪೇನ್ ಪೀರಿಯಡ್ ಏನಾದರೂ ಲಾಂಗ್ ಟರ್ಮ್ ಆಗಿದ್ರೆ, ಅಂದರೆ ತುಂಬ
ಕೆಟ್ಟೋಗ್ಬಿಟ್ಟಿದೆ ಕಂಪ್ನಿ, ನಾವು ಅನ್ಕೊಂಡಂಗೆ ಆಗ್ತಿಲ್ಲ, ನಾವೇನಕ್ಕೆ ಬೈ ಮಾಡಿದ್ವೋ ಅದು ಆಗ್ತಾ ಇಲ್ಲ ಅಂದರೆ ಅದು ಎಕ್ಸಿಟ್. ನಾವು ಎಕ್ಸಿಟ್ ಆಗ್ಬಿಡ್ಬೇಕು. ನಾವು ಎಕ್ಸಿಟ್ ಮಾಡೋಕ್ಕೆ ಮಕ್ಕಾ ಮುಲಾಜ್ ನೋಡಲ್ಲ, ಕಂಪ್ನಿನ ಲವ್ವೇ ಮಾಡಲ್ಲ. ಕಂಪ್ನಿ ಇದು ನಾನು ರಿಸರ್ಚ್ ಮಾಡಿರೋ ಕಂಪ್ನಿ, ನಾನು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಅಂತೆಲ್ಲ ಮಕ್ಕಾ ಮುಲಾಜ್ ನೋಡಲ್ಲ. ಎಕ್ಸಿಟ್ ಮಾಡಬೇಕು, ಎಂಟ್ರಿ ಆಗಬೇಕು ಅಷ್ಟೇ. ಆಮೇಲೆ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತು ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಶನ್ ಅಂತ ತಗೊಂಡೋಗಿ ನಿಮ್ಮ ಹಾರ್ಡ್ ಅಂಡ್ ಮನಿನ ದುಡ್ಡು ಹಾಕಬೇಡಿ. ಯಾರ್ದೋ ಮಾತು ಕೇಳ್ಕೊಂಡು, ನಾನು ಯಾರೋ ಇಂಟರ್ನೆಟಲ್ಲಿ ಕುತ್ಕೊಂಡು ಮಾತಾಡ್ತಿರೋ ಮಾತು ಕೇಳ್ಕೊಂಡು ದುಡ್ಡು ಹಾಕಬೇಡಿ. ನೀವು ಖುದ್ದು ರಿಸರ್ಚ್ ಮಾಡಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ, ನಿಮಗೆ ಆರಾಮ್ಸೆ ನಿದ್ದೆ ಬರುತ್ತೆ. ಇಲ್ಲಾಂದರೆ ಭಯ ಆಗ್ತಿರುತ್ತೆ. ಹಲೋ ಸರ್, ವೆಲ್ತ್ ಕ್ರಿಯೇಷನ್ಗೆ ಮ್ಯೂಚುವಲ್ ಫಂಡ್ ಬೆಟರಾ ಅಥವಾ ಸ್ಟಾಕ್ ಬೆಟರಾ ಅಂತ ತುಂಬ ಕನ್ಫ್ಯೂಸ್ ಇದೆ. ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದು ಬ್ಯಾಡ್ ನ್ಯೂಸ್ ಬಂದರೆ ಸ್ಟಾಕ್ ಬಹಳ ಬೀಳುತ್ತೆ. ಎಕ್ಸಾಂಪಲ್ ಕಲ್ಯಾಣ್ ಜ್ಯುವೆಲರ್ಸ್ ಅಂಡ್ ಟ್ಯಾರಿಲ್. ಯಾವುದೇ ಒಳ್ಳೆ ಸ್ಟಾಕ್ ಯಾವುದು ವಿಡಿಯೋ ಮಾಡಿ ಸರ್, ಥ್ಯಾಂಕ್ ಯು ಫಾರ್ ಬಾಗಲ್ಕೋಟ್. ಬ್ರೋ, ಆ್ಯಕ್ಚುಲಿ ನೀವೇನಾದರೂ ಇನಿಷಿಯಲ್ ಡೇಸಲ್ಲಿದ್ದರೆ ನಿಮ್ಗೆ ಇನ್ನೂ ಮಾರ್ಕೆಟ್ ವಾಲಟಿಲಿಟಿನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮಾರ್ಕೆಟ್ ವಾಲಟಿಲಿಟಿ ಯಾವ ಥರ ಆಗುತ್ತೆ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ, ನಾನು ಅದಕ್ಕೆ ಇನಿಷಿಯಲಿ ಯಾರಿಗೂ ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಕಮೆಂಡೇ ಮಾಡಲ್ಲ, ಹೇಳೋದು ಇಲ್ಲ. ಅವರು ಇನಿಷಿಯಲಿ ಮ್ಯೂಚುವಲ್ ಫಂಡಲ್ಲಿ ಹೋಗಬೇಕು. ಮ್ಯೂಚುವಲ್ ಫಂಡಲ್ಲಿ ಹೋಗಿ ಆ ಮ್ಯೂಚುವಲ್ ಫಂಡ್ ವಾಲಟಿಲಿಟಿನೇ ಅರ್ಥ ಮಾಡ್ಕೊಬೇಕು. ಮ್ಯೂಚುವಲ್ ಫಂಡ್ ಅಷ್ಟೊಂದು ವಾಲಟಿಲಿಟಿ ಇರಲ್ಲ. ಏನಾಗುತ್ತೆ, ಒಂದೊಂದ್ಸಲ ರಿಟರ್ನ್ ಕೊಡಲ್ಲ. 6%, 7% ಡೌನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಅದರಲ್ಲಿ ಪ್ರಾಬ್ಲಮ್ ಏನಂದರೆ ರಿಟರ್ನ್ ಕೊಡಲ್ಲ. ಅದು ಬಿಟ್ಬಿಟ್ಟು ವಾಲಟಿಲಿಟಿ ಅಷ್ಟೊಂದು ಇರಲ್ಲ. ಬೆಟರ್ ಅವರು ಮ್ಯೂಚುವಲ್ ಫಂಡಲ್ಲಿ ಹೋಗಬೇಕು. ಮ್ಯೂಚುವಲ್ ಫಂಡಲ್ಲಿ ಹೋಗಿ ಅದನ್ನು ಅರ್ಥ ಮಾಡ್ಕೊಬೇಕು. ಪ್ರೋಸೆಸ್ ಹೆಂಗೆ, ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಸ್ವಲ್ಪ ದುಡ್ಡನ್ನು ಡೈರೆಕ್ಟ್ ಸ್ಟಾಕ್ಸಲ್ಲಿ ತರಬೇಕು. ಬಟ್ ರಿಯಲ್ ಗ್ರೋತ್ ಇರೋದೇ ಡೈರೆಕ್ಟ್ ಸ್ಟಾಕ್ಸಲ್ಲಿ. ಡೈರೆಕ್ಟಾಗಿ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗ್ದಾಗಲೇ ರಿಯಲ್ ಗ್ರೋತ್ ಇರೋದು. ಅಲ್ಲೇ ಜಾಸ್ತಿ ರಿಟರ್ನ್ ತೆಗಿಯೋಕ್ಕಾಗೋದು. ಬಟ್ ಡೈರೆಕ್ಟ್ ಸ್ಟಾಕ್ಸ್ ಈಸ್ ರಿಸ್ಕಿ. ಎಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ ಅಲ್ಲಿ ರಿಸ್ಕ್ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಮ್ಯೂಚುವಲ್ ಫಂಡಲ್ಲಿ ಕಮ್ಮಿ ರಿಸ್ಕ್ ಇದೆ, ಅದಕ್ಕೆ ಕಮ್ಮಿ ರಿಟರ್ನ್ ಬರುತ್ತೆ. ಡೈರೆಕ್ಟ್ ಸ್ಟಾಕ್ಸಲ್ಲಿ ಜಾಸ್ತಿ ರಿಸ್ಕ್ ಇದೆ, ಅದಕ್ಕೆ ಜಾಸ್ತಿ ರಿಟರ್ನ್ ಬರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಡೈರೆಕ್ಟ್ ಸ್ಟಾಕ್ಸ್ದು ವಾಲಟಿಲಿಟಿ. ನೀವು ಹೇಳೋದ್ರಲ್ಲ, ಕಲ್ಯಾಣ್ ಜ್ಯುವೆಲರ್ಸು 500 ರೂಪಾಯಿಂದ ಡೈರೆಕ್ಟ್ 320 ರೂಪಾಯಿಗೆ ಬಂದು 330ಕ್ಕೆಲ್ಲ ಬಂದಿತ್ತು. ಬಿಕಾಸ್ ಗೋಲ್ಡ್ ಪ್ರೈಸ್ ಮೇಲೋಗ್ತಿದೆ ಅಂತ, ವ್ಯಾಪಾರ ಆಗಲ್ಲ ಫ್ಯೂಚರಲ್ಲಿ ಅಂತ ತುಂಬ ಜನ ಅದನ್ನು ಸೆಲ್ ಮಾಡಿದ್ರು. ಬಟ್ ನೀವು ರಿಯಾಲಿಟಿ ಅರ್ಥ ಮಾಡ್ಕೊಂಡಿದ್ರೆ, ಸುಮ್ಮನೆ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡಿದರೆ, ಒಂದು ತಲೆ ಉಪಯೋಗಿಸಿದ್ರೆ ಏನಂದರೆ, ಹೌದು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆಯಾ, ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಬೈ ಮಾಡೋದು ಜನ ಗೋಲ್ಡ್ ಬೈ ಮಾಡೋದು ನಿಲ್ಲಿಸ್ತಾರ ಜಾಸ್ಡ್ತಿ ಪ್ರೈಸ್ ಆಗಿದೆ ಅಂತ. ಏನ್ ಮಾಡ್ತಾರೆ, 10 ಗ್ರಾಮ್ ತಗೊಳ್ಳೋ ಜಾಗದಲ್ಲಿ 5 ಗ್ರಾಮ್ನ ಬೈ ಮಾಡ್ತಾರೆ. ಇವಾಗ ಏನಾಯ್ತು, ವಾಲ್ಯೂಮ್ ಕಮ್ಮಿ ಆಯಿತು. ಅಂದರೆ ಕಲ್ಯಾಣ್ ಜ್ಯುವೆಲರ್ಸು ಲಾಸ್ಟ್ ಇಯರು 100 ಗ್ರಾಮ್ ಗೋಲ್ಡ್ನ ಸೆಲ್ ಮಾಡಿದ್ರೆ ಈ ವರ್ಷ ಜಸ್ಟ್ 50 ಗ್ರಾಮ್ ಗೋಲ್ಡ್ನ ಸೆಲ್ ಮಾಡ್ತಿದ್ದಾನೆ. ಬಟ್ ಕಲ್ಯಾಣ್ ಜ್ಯುವೆಲರ್ಸ್ ದುಡ್ಡು ಮಾಡೋದು ಗ್ರಾಮ್ ಲೆಕ್ಕದಲ್ಲ, ಪ್ರೈಸ್ ಲೆಕ್ಕದಲ್ಲಿ. ಗೊತ್ತಿದೆ ತಾನೇ ಗೋಲ್ಡ್ ಜ್ಯುವೆಲರ್ಸ್ ಹೆಂಗ್ ವರ್ಕ್ ಮಾಡ್ತಾರೆ ಅಂತ. ಈಗ ಪ್ರೈಸ್ ಏನಾದರೂ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಗೋಲ್ಡ್ ಪ್ರೈಸು ಇವಾಗ ಪ್ರೈಸು 1 ಲಕ್ಷ ರೂಪಾಯಿ ಪರ್ ತೊಲಾ ಇದೆ ಅನ್ಕೊಳ್ಳಿ. 1 ಲಕ್ಷ ರೂಪಾಯಿ ಪರ್ ತೊಲಾ ಇದ್ರೆ ನಾರ್ಮಲಿ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ, 10% ಮೇಕಿಂಗ್ ಚಾರ್ಜ್ ಹಾಕ್ತಾರೆ. 10% ಆನ್ 1 ಲಕ್ಷ. ತೊಲಾ ಎಷ್ಟಿರುತ್ತೋ ಅಷ್ಟೇನೆ 1 ಲಕ್ಷ ಆಗ್ತಾರೆ. ಅವಾಗ 10,000 ರೂಪಾಯಿ ರೆವೆನ್ಯೂ ಬರ್ತಾ ಇತ್ತು. ಇವಾಗ ಗೋಲ್ಡ್ ಬಂದ್ಬಿಟ್ಟು 1,50,000 ಆಗಿದೆ ಅನ್ಕೊಳ್ಳಿ ಎಕ್ಸಾಂಪಲ್ಗೆ. ಜನ ಏನು ಮಾಡ್ತಿದ್ದಾರೆ, ಸ್ವಲ್ಪ ಕಮ್ಮಿ ಬೈ ಮಾಡ್ತಿದ್ದಾರೆ, 1-2-3 ಗ್ರಾಮ್ ಕಮ್ಮಿ ಬೈ ಮಾಡ್ತಾರೆ. ಜಾಸ್ತಿ 50,000 ಜಾಸ್ತಿ ಕೊಡಬೇಕಾಗುತ್ತೆ ಅಂತ. ಇವಾಗ ಸೇಮ್ ಗೋಲ್ಡ್ ಮೇಲೆ ಹೋಗಿದೆಯಲ್ಲ, ಇವಾಗಲೂ ಮೇಕಿಂಗ್ ಚಾರ್ಜ್ ಅಷ್ಟೇ ಆಗ್ತಾರಲ್ವಾ. ಮುಂದೆ ಹೋಗ್ತಾ 18 ಕ್ಯಾರೆಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ 9 ಕ್ಯಾರೆಟ್ ಗೋಲ್ಡ್ ಎಲ್ಲ ಬಿಟ್ಟಿದ್ದಾರೆ, ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಗೋಲ್ಡ್ ಬೇಕು. ಗೋಲ್ಡ್ನ ನಮ್ಮ ಇಂಡಿಯನ್ಸು ಓಲ್ಡ್ ಮಾಡಿ ETF ಎಲ್ಲ ಬೈ ಮಾಡಲ್ಲ. ಬಿಕಾಸ್ ಗೋಲ್ಡ್ ಅನ್ನೋದು ವೆಲ್ತ್ನ ತೋರಿಸೋ ಅಂತ ಒಂದು ಅಸೆಟ್. ನಿನ್ನ ಹತ್ರ ವೆಲ್ತ್ ಇದೆ ಅಂತ ಗೊತ್ತಾಗದೆ ಗೋಲ್ಡ್ ಇದೆ ನಮ್ಮ ಇಂಡಿಯಾದಲ್ಲಿ. ಇದರಿಂದ ಯಾರು ETF ಅಲ್ಲಿ ಇಡಕ್ಕೆ ಇಷ್ಟಪಡಲ್ಲ, ಯಾರು ಗೋಲ್ಡ್ ಕಾಯಿನ್ಗಳನ್ನ ಬೈ ಮಾಡೋಕ್ಕೆ ಇಷ್ಟಪಡಲ್ಲ, ಅವರು ಜ್ಯುವೆಲರಿನೇ ಬೈ ಮಾಡ್ತಾರೆ. ಜ್ಯುವೆಲರಿ ಅದು ಕ್ಯಾರೆಟ್ ಕಮ್ಮಿ ಇದ್ರೂ ಪರವಾಗಿಲ್ಲ, 18 ಕ್ಯಾರೆಟ್ ಇದ್ರೂ ಪರವಾಗಿಲ್ಲ, 14 ಕ್ಯಾರೆಟ್ ಇದ್ರೂ ಪರವಾಗಿಲ್ಲ, 9 ಕ್ಯಾರೆಟ್ ಇದ್ರೂ ಪರವಾಗಿಲ್ಲ, ಅವ್ರೇನು ಮಾಡ್ತಾರೆ, ಗೋಲ್ಡ್ನ ಬೈ ಮಾಡ್ತಾರೆ. ಇದು ಲಾಂಗ್ ಟರ್ಮ್ ಸ್ಟೋರಿ. ಮತ್ತೆ ನಾನು ರೀಸೆಂಟ್ಲಿ ನೋಡ್ತಾ ಇದ್ದೀನಿ, ತುಂಬ ಜನ ನಾರ್ಮಲ್ ಜ್ಯುವೆಲರ್ಸ್ಗಳದ್ದು ಪ್ರಾಬ್ಲಮ್ ಏನಂದರೆ, ಇವರು ವರ್ಕಿಂಗ್ ಕ್ಯಾಪಿಟಲ್ನ ನೀಟಾಗಿ ಮೇಂಟೈನ್ ಮಾಡಲ್ಲ. ಅಂದರೆ ಇವರು ಗೋಲ್ಡ್ನ ಇವರೇ ಈಗ ಆರ್ಡರ್ ತಗೊಂಡ್ಬಿಡ್ತಾರೆ. ಈ ಕಸ್ಟಮರ್ ಏನಾದರೂ ಒಂದು 10 ಲಕ್ಷ ರೂಪಾಯಿ ಆರ್ಡರ್ ಕೊಟ್ಟರೆ ಅವ್ರ ಹತ್ರ 1 ಲಕ್ಷ ರೂಪಾಯಿ ಆರ್ಡರ್ ಇಸ್ಕೊಂತಾರೆ. ಆರ್ಡರ್ ಇಸ್ಕೊಂಡು ಸರಿ ಸರ್ ಅಂತ ಗೋಲ್ಡ್ ಪ್ರೈಸ್ನ ಲಾಕ್ ಮಾಡಿಬಿಡ್ತಾರೆ. ಇವತ್ತು ನಿಮ್ಮ ಗೋಲ್ಡ್ ಪ್ರೈಸ್ ಇಷ್ಟಿದೆ ಅಂತ. ಈ ಥರ ಗೋಲ್ಡ್ ವಾಲಟಿಲಿಟಿ ಆದಾಗ ಏನಾಗುತ್ತೆ, ಕಸ್ಟಮರ್ ವಾಪಸ್ ಬರೋ ಅಷ್ಟೊತ್ತಿಗೆ 10 ಲಕ್ಷ ರೂಪಾಯಿ ಆರ್ಡರ್ ವ್ಯಾಲ್ಯೂ ಆಟೋಮೆಟಿಕ್ಲಿ 13-14 ಲಕ್ಷ ಆಗಿರುತ್ತೆ. ಅವಾಗ ಇವನು ಕೈಯಿಂದ ಕೊಡಬೇಕಾಗುತ್ತೆ ಇದು 2-3 ಲಕ್ಷನ. ಪ್ರಾಫಿಟ್ ಮಾಡೋದಿರಲಿ, ಲಾಸ್ ಮಾಡ್ಕೊಬೇಕಾಗತ್ತೆ. ಈ ಥರ ವರ್ಕಿಂಗ್ ಕ್ಯಾಪಿಟಲ್ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲದ ಕಾರಣ ತುಂಬ ಜನ ಜ್ಯುವೆಲರ್ಸ್ಗಳು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಮುಚ್ತಾ ಇದ್ದಾರೆ, ಆಗ್ತಾ ಇಲ್ಲ ಅಂತ. ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ? ಅನ್ಆರ್ಗನೈಸ್ ಸೆಕ್ಟರ್ ಹೋಗ್ತಾ ಇದ್ರೆ ಯಾರಿಗೆ ಬೆನಿಫಿಟ್ ಆಗುತ್ತೆ? ಆರ್ಗನೈಸ್ ಸೆಕ್ಟರ್ಗಳಿಗೆ ಬೆನಿಫಿಟ್ ಆಗುತ್ತೆ. ಬಿಕಾಸ್ ದೇ ಮೇಕ್ ಲಾಟ್ ಆಫ್ ಮನಿ. ಇವ್ರದ್ದು ಮಾರ್ಕೆಟ್ ಶೇರ್ನ ಅವ್ರು ತಗೊಳ್ತಾರೆ. ಇದು ಲಾಂಗ್ ಟರ್ಮ್ ಸ್ಟೋರಿ, 1 ಇಯರ್ 2 ಇಯರ್ ಸ್ಟೋರಿ ಅಲ್ಲ. ಅಂದರೆ ಇದು ಲೈಕ್ 10 ಇಯರ್ 20 ಇಯರ್ ಸ್ಟೋರಿ. ನಮ್ಮ ಇಂಡಿಯಾ ಎಲ್ಲಿವರೆಗೂ ಜ್ಯುವೆಲರಿನ ನಂಬ್ತಾರೆ ಅಲ್ಲಿವರೆಗೂ. ನಿಧಾನಕ್ಕೆ ನೀವು ಸುತ್ತಮುತ್ತ ಜನ ಜ್ಯುವೆಲರಿ ಬಗ್ಗೆ ಎಗೇನೆಸ್ಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಅವಾಗ ಬೇಕಾದ್ರೆ ವಿ ಕ್ಯಾನ್ ಪ್ರಿಡಿಕ್ಟ್ ದಟ್ ಇದು ಬೆಟರ್ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ. ಬಟ್ ಜನ
ನೀವು ನೋಡಿದ್ದೀರಾ ಹೆಣ್ಮಕ್ಳು ಬಿಡ್ತಾರಾ? ಅವ್ರಿಗೆ ಹೇಳಿ, ನೀವು ಕನ್ವಿನ್ಸ್ ಮಾಡಿ ETF ಬೈ ಮಾಡೋಣ ಅಂತ ಏನು ಹೇಳ್ತಾರೆ? ಚೇಂಜ್ ಆಗಿಲ್ಲ, ಆಗ್ಬೋದೇನೋ 6-7 ವರ್ಷ 10 ವರ್ಷದ ಟೈಮಲ್ಲಿ. ಅಲ್ಲಿವರೆಗೂ ದ ಬಿಸ್ನೆಸ್ ಮಾಡೆಲ್ ಈಸ್ ಗುಡ್. ಈವನ್ ಟೈಟಾನ್ ಇರ್ಬೋದು, ಕಲ್ಯಾಣ್ ಜ್ಯುವೆಲರ್ಸ್ ಇರ್ಬೋದು. ಟೈಟಾನ್ ಹತ್ರ ಮಲ್ಟಿಪಲ್ ಪ್ರಾಡಕ್ಟ್ ಇದಾವೆ. ಕಲ್ಯಾಣ್ ಜ್ಯುವೆಲರ್ಸ್ ಈಗ ಜಸ್ಟ್ ಜ್ಯುವೆಲರಿನಲ್ಲೇ ಇದ್ದಾನೆ. ನೋಡಿ, ರಿಸರ್ಚ್ ಮಾಡಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡಿ. ಡೈರೆಕ್ಟ್ ತಗೊಂಡೋಗ್ಬಿಟ್ಟು ಯಾರ್ದೋ ಹೇಳಿದ್ರು ಅಂತ ಯಾವ ಪ್ರೈಸಲ್ಲಿ ಹೋಗಿ ಬೈ 700 ರೂಪಾಯಿನಲ್ಲೆಲ್ಲ ಹೋಗಿ ಬೈ ಮಾಡಿದ್ದಾರೆ. ಅಲ್ಲಿಂದ 50% ಕರೆಕ್ಷನ್ ಕಾಮನ್. ಎಷ್ಟು ಜಾಸ್ತಿ ಮೇಲೆ ಹೋಗುತ್ತೋ ಒಂದು 50% ಕೆಳಗೆ ಬಂದೇ ಬರುತ್ತೆ. ಇದು ಸ್ಟಾಕ್ ಮಾರ್ಕೆಟ್ನ ಸಿದ್ಧ ಅಂತ. ಲಾರ್ಜ್ ಕ್ಯಾಪಲ್ಲ, ಈ ತರ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಲಾರ್ಜ್ ಕ್ಯಾಪ್ 50% ಮೇಲೆ ಹೋಗೋದು ಇಲ್ಲ, ಬೀಳೋದು ಇಲ್ಲ. ಸರ್, MTF ಹೇಗೆ ವರ್ಕ್ ಆಗುತ್ತದೆ, ಅದರ ಉಪಯೋಗ ಮತ್ತು ನಷ್ಟ ತಿಳಿಸಿ. ಹೌದು ಬ್ರೋ, ಕರೆಕ್ಟ್. ಯಾವ್ದಾದ್ರ ಬಗ್ಗೆ ತಿಳ್ಕೊಂತಿದೀವಿ ಅಂದ್ರೆ ಅದ್ರದ್ದು ಪಾಸಿಟಿವ್ ನೆಗೆಟಿವ್ ಎರಡೂ ತಿಳ್ಕೊಬೇಕು, ಬರೀ ಒಂದ್ ಸೈಡ್ ಕೇಳೋದಲ್ಲ. ಇವಾಗ ನೀವು MTF ಏನಂತ ಅರ್ಥ ಮಾಡ್ಕೊಳ್ಳಿ. MTF ಅಂದ್ರೆ ಮಾರ್ಜಿನ್ ಟ್ರೇಡೆಡ್ ಫಂಡ್ ಅಂತ. ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಹತ್ರ ಇವತ್ತು 10 ಲಕ್ಷ ರೂಪಾಯಿ ದುಡ್ಡಿದೆ. ನಿಮಗೆ ಅನ್ಸುತ್ತೆ ಅಥವಾ ನನಗೆ ಅನ್ಸುತ್ತೆ ಅನ್ಕೊಳ್ಳಿ, ನೀವು ಎಕ್ಸಾಂಪಲ್ ಬೇಡ, ನನಗೆ ಅನ್ಸುತ್ತೆ ಯಾವ್ದೋ ಒಂದು ಸ್ಟಾಕ್ ಇದೆ, ಸ್ಟಾಕ್ ಮೇಲ್ ಹೋಗುತ್ತೆ ಅಂತ, XYZ ಸ್ಟಾಕ್. ಓಕೆ, ಯಾವುದೋ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ನನಗನ್ಸುತ್ತೆ. ನಾನೇನು ಮಾಡ್ತೀನಿ, ನನ್ನ ಹತ್ರ ಇರೋದೇ 10 ಲಕ್ಷ ಅಲ್ಲ, ನಾನೇನು ಮಾಡ್ತೀನಿ, ಈ ಥರ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ತಗೊಂಡ್ಬಿಟ್ಟು 20 ಲಕ್ಷದ ವರ್ತು ಸ್ಟಾಕ್ನ ತಗೊಂತೀನಿ. 20 ಲಕ್ಷದ ವರ್ತು ಸ್ಟಾಕ್ನ ತಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ. ನಾನು ಇನ್ವೆಸ್ಟ್ ಮಾಡಿದ ತಕ್ಷಣ ಇನ್ವೆಸ್ಟ್ ಮಾಡಿರೋದು ಶೇರು ಮೇಲೆ ಹೋಯ್ತು ಅನ್ಕೊಳ್ಳಿ, ನಂದು 20 ಲಕ್ಷ 40 ಲಕ್ಷ ಆಯ್ತು ಅನ್ಕೊಳ್ಳಿ. ಇವಾಗ ನನಗೆ ಎಷ್ಟು ಲಾಭ ಆಗುತ್ತೆ ಹೇಳಿ? ಶೇರ್ ಪ್ರೈಸ್ ಹೋಗಿರೋದು 1 ಪಟ್ಟು 100% ಮೇಲೆ ಹೋಗಿದೆ, ಬಟ್ ನನಗೆ ರಿಟರ್ನ್ ಬಂದಿರೋದು 300%. ಹೆಂಗೆ ಅಂದ್ರೆ, ನಾನು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೆ, 10 ಲಕ್ಷ ಸಾಲ ತಗೊಂಡಿದ್ದೆ, ಅದೇ MTF. ಇವಾಗ ಆ 20 ಲಕ್ಷದ ವ್ಯಾಲ್ಯೂ ಏನು MTF ಮತ್ತೆ ನಂದು ಎರಡೂ ಸೇರ್ಕೊಂಡು 40 ಲಕ್ಷ ಆಗಿದೆ. ಇವಾಗ ನಾನು MTF 10 ಲಕ್ಷ ವಾಪಸ್ ಕೊಟ್ರೆ, ಇಂಟ್ರೆಸ್ಟ್ ಜೊತೆಗೆ ವಾಪಸ್ ಕೊಟ್ಬಿಟ್ರೆ ನನ್ನ ಹತ್ರ ಎಷ್ಟು ಉಳ್ಕೊಳುತ್ತೆ? ಅರೌಂಡ್ ಎಕ್ಸಾಂಪಲ್ಗೆ ನನಗೆ 30 ಲ್ಯಾಕ್ಸ್ ಉಳ್ಕೊಳುತ್ತಾ? ಎಷ್ಟು ಪರ್ಸೆಂಟ್ ರಿಟರ್ನ್ ಆಯ್ತು? 10 ಲಕ್ಷದಿಂದ 30 ಲಕ್ಷ 300% ರಿಟರ್ನ್. ಅದೇ MTF ತಾಣ್ಲಿಲ್ಲದ್ರೆ ಜಸ್ಟ್ 100% ರಿಟರ್ನ್ ಸಿಗ್ತಾ ಇತ್ತು. ಇದು ಕೇಳಕ್ ಚೆನ್ನಾಗಿದೆಯಲ್ಲ. ಇದರಲ್ಲಿ ಉಪಯೋಗಕ್ಕಿಂತ ಪ್ರಾಬ್ಲಮ್ಮೇ ಜಾಸ್ತಿ ಇದೆ. ಯಾಕಂದ್ರೆ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತೆ, ಯಾವಾಗ ಜಾಸ್ತಿ ರಿಟರ್ನ್ ಕೊಡುತ್ತೆ ಅಂತ ಯಾರ ಕೈಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಜನ ಸ್ಟಾಕ್ಸ್ ನೋಡಿ ಪ್ರಿಡಿಕ್ಟ್ ಮಾಡ್ಬೋದೇನೋ, ಬಟ್ ನಾರ್ಮಲ್ ಜನಗಳಿಗೆ ಆಗಲ್ಲ. ಈಗ ಅವ್ರೇನ್ ಮಾಡ್ತಾರೆ, MTF ನ ಬೈ ಮಾಡಿ ಇಟ್ಕೊಂಡಿರ್ತಾರ. ಈಗ 10 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ, ಇನ್ನೊಂದು 10 ಲಕ್ಷ ರೂಪಾಯಿ MTF ನ ತಗೊಂಡಿದ್ದೀನಿ, ಟೋಟಲ್ 20 ಲಕ್ಷ ಆಯ್ತಾ? ಈಗ ಸ್ಟಾಕ್ ಏನಾದ್ರು 50% ಕೆಳಗೆ ಬಂತ ಅನ್ಕೊಳ್ಳಿ, ನಾನು ಬೈ ಮಾಡೋ ಸ್ಟಾಕ್ ಏನಾಗ್ಬಿಡುತ್ತೆ ಹೇಳಿ? 10 ಲಕ್ಷ ಲಾಸ್ ಆಗುತ್ತೆ. 10 ಲಕ್ಷ ಲಾಸ್ ಆದ್ರೆ ನಿಮ್ ಇನ್ವೆಸ್ಟ್ಮೆಂಟೇ ಹೋಯ್ತಲ್ಲ. ಬಿಕಾಸ್ 10 ಲಕ್ಷ ನೀವು MTF ಗೆ ವಾಪಸ್ ಕೊಟ್ರೆ ಕೈಯಲ್ಲಿ ಏನು ಉಳಿತು? ಏನು ಉಳಿಲಿಲ್ಲ. ಲಾಸ್ ಆಗಿರೋದು 50%, ಕೆಳಗೆ ಬಂದಿರೋದು 50%, ಬಟ್ ನಿಮಗೆ ಎಂಟೈರ್ ನಿಮ್ ದುಡ್ಡೇ ಹೋಗ್ಬಿಡುತ್ತೆ. ನಾರ್ಮಲಿ ಅದಕ್ಕೇನೆ ಲಿವರೇಜ್ ಇಟ್ಕೊಂಡು ಬೈ ಮಾಡೋದು ಒಳ್ಳೇದಲ್ಲ ಅಂತ ತುಂಬಾ ಜನ ಹೇಳ್ತಾರೆ, ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಯಾಕಂದ್ರೆ ಇದರಿಂದ ಪ್ರಾಬ್ಲಮ್ಮೇ ಜಾಸ್ತಿ. ಮತ್ತೆ ಇದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಈಗ ನೀವೇನು MTF ನ ಬೈ ಮಾಡ್ತಿರಲ್ಲ, 10 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಬೈ ಮಾಡ್ತಿರಲ್ಲ, ಇದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಬಂದ್ಬಿಟ್ಟು ಡೈಲಿ ಬೇಸಿಸ್ ಮೇಲೆ ಕಟ್ ಮಾಡ್ತಾರೆ, ಮಂತ್ಲಿ ಅಲ್ಲ, ವೀಕ್ಲಿ ಅಲ್ಲ, ಡೈಲಿ ಬೇಸಿಸ್ ಮೇಲೆ, ಬೇಸ್ಡ್ ಆನ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಡೈಲಿ ಬೇಸಿಸ್ ಮೇಲೆ ಕಟ್ ಮಾಡ್ತಾರೆ. ಇದು MTF ನ ಸಂಪೂರ್ಣ ಮಾಹಿತಿ. ಇದಕ್ಕಿಂತ ಜಾಸ್ತಿ ತಿಳ್ಕೊಳಕ್ ಹೋಗ್ಬೇಡಿ. ಹಾಯ್ ಬ್ರೋ, ನಮ್ಮ ಮನೆಯಲ್ಲಿ ಇಂಟ್ರೆಸ್ಟ್ ಕೊಡೋ ಬಿಸ್ನೆಸ್ ಮಾಡ್ತಾರೆ. ಪರ್ ಆನಮ್ 24% ಅಷ್ಟು ಇಂಟ್ರೆಸ್ಟ್ ರೇಟ್ ಅಲ್ಲಿ ಕೊಡ್ತಾರೆ. ಅದು ಒಳ್ಳೆ ರಿಟರ್ನ್, ಬ್ಯಾಡ್ ರಿಟರ್ನ್? ನಿಮ್ಮ ಒಪಿನಿಯನ್ ಏನು? 4 ಟೈಮ್ asking this question. ಬ್ರೋ, ಇಂಟ್ರೆಸ್ಟ್ ಅಲ್ಲಿ ಒಳ್ಳೆ ರಿಟರ್ನ್ ಬ್ಯಾಡ್ ರಿಟರ್ನ್ ಅಂತಿಲ್ಲ. ನಿಮ್ 24% ಒಳ್ಳೆ ರಿಟರ್ನ್ ಅನ್ಸುತ್ತೆ, 10% ಬ್ಯಾಡ್ ರಿಟರ್ನ್ ಅನ್ಸುತ್ತೆ. ಬಟ್ ಇಲ್ಲಿ ಒಳ್ಳೆ ರಿಟರ್ನ್ ಬ್ಯಾಡ್ ರಿಟರ್ನ್ ಅನ್ನೋದು ಮುಖ್ಯ ಅಲ್ಲ, ರಿಸ್ಕ್ ಮುಖ್ಯ. ನನ್ನ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮುಖ್ಯ. ನನ್ನ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದೀನಲ್ಲ, ಅದು ವಾಪಸ್ ಬರುತ್ತಾ ಇಲ್ಲ ಅನ್ನೋದು ರಿಸ್ಕೇ ಮುಖ್ಯ ಅಲ್ಲ. ನಾರ್ಮಲಿ ಇಂಡಿಯಾದಲ್ಲಿ ಯಾವುದೋ ಒಂದು ದೊಡ್ಡ ಬ್ಯಾಂಕು 6% ಇಂಟ್ರೆಸ್ಟ್ ಕೊಡ್ತಿದೆ ಅಂದ್ರೆ, ಅದೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು 8% ಇಂಟ್ರೆಸ್ಟ್ ಕೊಡ್ತಾರೆ. ಮತ್ತೆ ಈ ದೊಡ್ಡ ಬ್ಯಾಂಕ್ ಅಲ್ಲಿ ಇಟ್ಟಿರೋರೆಲ್ಲ ತಗೊಂಡೋಗ್ಬಿಟ್ಟು ಯಾಕೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ದುಡ್ಡು ಇಡಲ್ಲ? 2% ಜಾಸ್ತಿ ಸಿಗುತ್ತೆ, ಯಾಕೆ ಇಡಲ್ಲ? ರಿಸ್ಕ್ 2% ಜಾಸ್ತಿ ಸಿಗುತ್ತೆ ಅಂತ ರಿಸ್ಕ್ ನ ಮಿಸ್ ಮಾಡ್ಕೊಳಲ್ಲ. ರಿಸ್ಕ್ ಅಂದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ, ರಿಸ್ಕ್ ಏನು, ರಿವಾರ್ಡ್ ಏನು ಅಂತ. ಜಾಸ್ತಿ ರಿಟರ್ನ್ ಫಿಕ್ಸ್ಡ್ ಆಗೆಲ್ಲ ಬರ್ತಾ ಇದೆ ಅಂದ್ರೆ ಅಲ್ಲಿ ಏನೋ ರಿಸ್ಕ್ ಇರುತ್ತೆ. ರಿಸ್ಕ್ ರಿವಾರ್ಡ್ ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೆಸ್ಟ್ ಯಾವ್ದು ವರ್ಸ್ಟ್ ಯಾವ್ದು ಅನ್ನೋದು ಮುಖ್ಯ ಅಲ್ಲ, ರಿಸ್ಕ್ ಮುಖ್ಯ. ಸ್ಟಾಕ್ ಮಾರ್ಕೆಟ್ ಅಲ್ಲೂ ಪ್ರಾಬ್ಲಮ್ ಏನ್ ಹೇಳಿ? ಸ್ಟಾಕ್ ಮಾರ್ಕೆಟ್ ಹಿಸ್ಟೋರಿಕಲಿ 15% ರಿಟರ್ನ್ ಕೊಟ್ಟಿದೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಏನ್ ಹೇಳಿ? ಯಾಕೆ ಎಲ್ಲರೂ ತಗೊಂಬಂದು FD ದುಡ್ಡನ್ನ ತಗೊಂಡು ಸ್ಟಾಕ್ ಮಾರ್ಕೆಟ್ ಹಾಕಲ್ಲ? ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ತುಂಬಾ ವೊಲಟೈಲ್. ನೀವು ಲಾಸ್ಟ್ 1 ವರ್ಷದಿಂದ ಏನು ರಿಟರ್ನ್ ಸಿಕ್ಕಿಲ್ಲ. FD ನಲ್ಲಿ ಇಟ್ಟಿದ್ರೆ ರಿಟರ್ನ್ ಸಿಕ್ತಿತ್ತು. ಈ ತರ ವೊಲಟೈಲಿಟಿ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇದೆ. ಈಗ ನೀವು ಇದನ್ನ ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ 6% ಬೆಸ್ಟಾ 15% ಬೆಸ್ಟಾ ಅಂತ ಕಂಪೇರ್ ಮಾಡಿದ್ರೆ ನಮ್ಮಂತ ಫೂಲ್ಸ್ ಯಾರು ಇರಲ್ಲ. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಸೆಟ್ ಕ್ಲಾಸ್ಗಳು. ಅಲ್ಲಿ ರಿಸ್ಕ್ ಇಲ್ಲ, ಇಲ್ಲಿ ರಿಸ್ಕ್ ಇದೆ, ಪರ್ಪಸ್ ಬೇರೆ ಇದೆ. ಅಲ್ಲಿ FD ಇಡೋ ಪರ್ಪಸ್ಸೇ ಬೇರೆ ಇದೆ. ಅಲ್ಲಿ ನನಗೆ ವೊಲಟೈಲಿಟಿ ಬೇಡ ಅನ್ನೋದಕ್ಕೆ FD ಇಡ್ತಿರೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನಗೆ ವೊಲಟೈಲಿಟಿ ಇದ್ರೂ ಪರವಾಗಿಲ್ಲ, ರಿಟರ್ನ್ ಜಾಸ್ತಿ ಬರಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋದು. ಅಭಿಯಣ್ಣ, ಇದನ್ನ ಕೇಳಬೇಕು ಅಂತ ಗೊತ್ತಿಲ್ಲ, ಆದ್ರೂ ಕೇಳ್ತಾ ಇದ್ದೀನಿ. ಎಪ್ಸ್ಟೀನ್ ಫೈಲ್ಸ್ ಇದೆ ಅಲ್ಲ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡದೆ ಅಣ್ಣ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಅವರನ್ನು ನಾನು ಆದರ್ಶವಾಗಿ ತಗೊಳ್ಳೋಕೆ ಆಗಲ್ಲ. ನೀವು ಮಾಡಿದಂಥ ವಾರನ್ ಬಫೆಟ್ ಅವರ ವಿಡಿಯೋಸ್ ಇನ್ನೂ ಹೌದು, ನೀವು ಹೇಳಿದ ಹಾಗೆ
ಶ್ರೀಮಂತರಾಗಬೇಕು ಅಂದರೆ ಯಾರ ತಲೆ ಮೇಲೆ ಹೊಡೆದಂಗಲ್ಲ. ಆದರೆ ಇವಾಗ ಈ ಎಸ್ಟಿಂಗ್ ಫೈಲ್ಸ್ ನನಗೆ ಯಾಕೋ ಹಂಗೆ ಅನಿಸ್ತಾ ಇದೆ. ಎಲ್ಲ ಯಾರ ತಲೆ ಮೇಲೆ ದೊಡ್ಡದಾಗಿ ಮಾಡೋಕೆ ಆಗೋದು ಶ್ರೀಮಂತರು ಅನ್ಸುತ್ತೆ. ವಾರನ್ ಬಫೆಟ್, ಬಿಲ್ ಗೇಟ್ಸ್ ನಂಬೋಕೆ ಆಗ್ತಾ ಇಲ್ಲ. ಹೌದು ಬ್ರೋ, ಶ್ರೀಮಂತರಿಗೆ ಹೊಸದೇನಾದ್ರೂ ಬಂದ್ಬಿಟ್ರೆ, ದುಡ್ಡು ಬಂದ್ಬಿಟ್ರೆ ಏನಾದ್ರೂ ಹೊಸದ್ ಮಾಡ್ತಾರೆ. ಈ ಯಾಟ್ ಅಂತ ಎಲ್ಲ ನೋಡಿದಿರಲ್ವಾ, ದೊಡ್ಡ ದೊಡ್ಡ ಬೋಟ್ಗಳು, ಇವನ್ನೆಲ್ಲಾನು 1000 ಕೋಟಿ 2000 ಕೋಟಿ ಕೊಟ್ಟು ತಾಣ್ತಾರೆ. ಇವ್ರು ಇದ್ರಲ್ಲಿ ಹೋಗೋದೇನೆ ಯಾವಾಗ್ಲೋ 3 ತಿಂಗಳಿಗೆ 4 ತಿಂಗಳಿಗೆ ವರ್ಷಕ್ಕೊಂದ್ಸಲ. ಈ ತರ ಅವರು ತೋರಿಸ್ಕೊಬೇಕಲ್ಲ ಅವರು ಸೊಸೈಟಿನಲ್ಲಿ, ನನ್ನ ಹತ್ರ ಇಷ್ಟು ಕೋಟಿದು ಆ್ಯಟ್ ಇದೆ, ನಿನ್ನ ಹತ್ರ ಎಷ್ಟಿದೆ, ಈ ಥರ ತೋರಿಸ್ಕೊಬೇಕಲ್ಲ. ಅದಕ್ಕೆ ಅದೇ ರೀತಿ ಸ್ಪೆಂಡ್ ಮಾಡ್ತಾರೆ. ದುಡ್ಡು ಬಂದ ಮೇಲೆ ವಿಚಿತ್ರ ಥರ ಆಡ್ತಾರೆ, ವಿಚಿತ್ರ ಥರ ಸ್ಪೆಂಡ್ ಮಾಡ್ತಾರೆ. ದುಡ್ಡು ಬರೋಕ್ಕೂ ಮುಂಚೆ ಕಷ್ಟಪಟ್ಟಿರ್ತಾರೆ, ದುಡ್ಡು ಬಂದ ಮೇಲೆ ಆ ಥರ ಮಾಡ್ತಾರೆ. ಇದು ದೊಡ್ಡ ತಲೆನೋವು ಶ್ರೀಮಂತರದ್ದು. ಬಟ್ ಈಗ ನಾವು ಬಡವರಾಗಿ ನಾವು ಯಾರನ್ನ ಒಬ್ಬರನ್ನ ಇನ್ಸ್ಪಿರೇಷನ್ ತಗೊಳ್ಬೇಕಲ್ಲ. ಇನ್ಸ್ಪಿರೇಷನ್ ತಗೊಂಡು ನಾವೇನು ಮಾಡಬೇಕು, ಇಲ್ಲಿ ವ್ಯಕ್ತಿ ಪೂಜೆ ಮಾಡಬಾರ್ದು. ಅದು ಯಾವ ರೀತಿ ಬೆಳೆದು ಬಂದರು ಅನ್ನೋದು ನೋಡಬೇಕು. ಬೆಳೆದು ಬರ್ಬೇಕಾದ್ರೆ ಕಷ್ಟಪಟ್ಟೆ ಬೆಳೆದಿರ್ತಾರೆ, ಬೆಳೆದಾದ್ಮೇಲೆ ಈ ಥರ ತಲೆಹಟ್ಟೆ ಕೆಲಸಗಳನ್ನ ಮಾಡ್ತಾರೆ. ಆಮೇಲೆ ನೀವು ಹೇಳಿದ್ರಿ ವಾರನ್ ಬಫೆಟ್ ಅಂತ. ವಾರನ್ ಬಫೆಟ್ ಎಪ್ಸ್ಟೀನ್ ಫೈಲಲ್ಲಿ ಎಲ್ಲಿದ್ದಾರೆ ಬ್ರೋ? ಆಕ್ಚುಲಿ ನಾನು ನಿಜವಾಗ್ಲೂ ಫಾಲೋ ಮಾಡೋದು, ನಿಜವಾಗ್ಲೂ ಪ್ರತಿಯೊಂದು ವಿಷಯದಲ್ಲೂ ಫಾಲೋ ಮಾಡೋದು ವಾರನ್ ಬಫೆಟ್ನ. ನಾನು ತುಂಬಾ ನಂಬಿದ್ದೀನಿ ವಾರನ್ ಬಫೆಟ್ನ. ಅದು ಅವ್ರ ಪರ್ಸನಲ್ ವಿಷಯ ಇರ್ಬೋದು. ವಾರನ್ ಬಫೆಟ್ಗೂ ಅವ್ರ ಹೆಂಡತಿ ಜೊತೆ ಡೈವರ್ಸ್ ಆಗಿದೆ, ಅದು ಅವ್ರ ಪರ್ಸನಲ್ ವಿಷಯ ಇರ್ಬೋದು. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಲ್ಲ. ನಮ್ಮ ಇಂಡಿಯಾದಲ್ಲಿ ಇದನ್ನೆಲ್ಲ ಡೈವರ್ಸು ಇದನ್ನೆಲ್ಲ ನಾವು ಕೆಟ್ಟದಂತ ಕರಿತೀವಿ. ಬಟ್ ಅಮೆರಿಕಾದಲ್ಲಿ ಇದು ಕ್ವೈಟ್ ಕಾಮನ್. ಅಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ನಾವು ವಾರನ್ ಬಫೆಟ್ನ ಇಷ್ಟಪಡೋದು ಅವ್ರದ್ದು ಎಥಿಕ್ಸ್ಗೆ ಮತ್ತೆ ಅವ್ರದ್ದು ನಾಲೆಡ್ಜ್ಗೆ. ಅವರೊಂದು ಮಾತು ಹೇಳ್ತಾರೆ, ನನಗೆ ಏನು ಅರ್ಥ ಆಗಲ್ಲ ನಾನು ಅದನ್ನ ಬೈ ಮಾಡಲ್ಲ, ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ. ಅದು ನಾನು ಕೂಡ ನಂಬಿದ್ದೀನಿ. ನನಗೆ ಎಲ್ಲಿವರೆಗೂ ಅದು ಅರ್ಥ ಆಗಲ್ಲ ಅಲ್ಲಿವರೆಗೂ ನಾನು ಇನ್ವೆಸ್ಟ್ ಮಾಡಲ್ಲ. ಎಕ್ಸಾಂಪಲ್ ಬಿಟ್ಕಾಯಿನ್ ಇರ್ಬೋದು, ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಇರ್ಬೋದು. ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಫಂಡಮೆಂಟಲಿ ನನಗೆ ಅರ್ಥ ಆಗಬೇಕು, ಸುಮ್ಮನೆ ಅರ್ಥ ಆಗೋದಲ್ಲ, ಫಂಡಮೆಂಟಲಿ ಅರ್ಥ ಆಗಬೇಕು. ಇದು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಅಂತ ಅರ್ಥ ಆಗಬೇಕು. ಎಷ್ಟೋ ಜನ ಹೇಳ್ತಾ ಇರೋದನ್ನ ಡಿಜಿಟಲ್ ಗೋಲ್ಡ್ ಅಂತ. ಬಟ್ ನನಗೇನು ಕನ್ವಿನ್ಸ್ ಆಗ್ತಾ ಇಲ್ಲ, ನನಗೆ ಅರ್ಥ ಆಗ್ತಿಲ್ಲ, ಫಂಡಮೆಂಟಲಿ ಅರ್ಥ ಆಗ್ತಾ ಇಲ್ಲ. ಯಾರನ್ನ ಫಂಡಮೆಂಟಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಅದು ಸರಿ ಅನ್ಸಿದ್ರೆ ಅವಾಗ ಥಿಂಕ್ ಮಾಡ್ಬೋದು. ಬಟ್ ನನಗೆ ಅರ್ಥ ಆಗಲಿಲ್ಲದನ್ನ ನಾನು ಯಾಕೆ ಮಾಡೋಣ? ಇನ್ವೆಸ್ಟ್ ಮಾಡೋಕ್ಕೆ ಬೇರೆ ಬೇರೆ ರೂಟ್ಗಳು ಇದಾವಲ್ಲ, ಬೇರೆ ಬೇರೆ ಅಸೆಟ್ಗಳು ಇದಾವಲ್ಲ. ಗೋಲ್ಡ್ ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳು ಬೈ ಮಾಡ್ತವೆ, ಸೆಂಟ್ರಲ್ ಬ್ಯಾಂಕ್ಗಳು ಅಸೆಟ್ ಆಗಿ ಕೆಳಗಡೆ ಇಟ್ಕೊಂಡಿದ್ದಾವೆ. ಗೋಲ್ಡ್ನ ಯಾವಾಗ್ಲೂ ಕರೆನ್ಸಿ ಆಗಿನೇ ಟ್ರೀಟ್ ಮಾಡ್ತಾರೆ. ಗೋಲ್ಡ್ ಅರ್ಥ ಆಗುತ್ತೆ, ಬಟ್ ಇದು ನನಗೆ ಬಿಟ್ಕಾಯಿನ್ ಈ ಕ್ರಿಪ್ಟೋ ಕರೆನ್ಸಿ ಅರ್ಥ ಆಗ್ತಿಲ್ಲ. ಇನ್ನು ನಾನು ಏನು ಮಾಡಬೇಕು? ಇದೆಲ್ಲ ನನಗೆ ಎಲ್ಲಿ ಗೊತ್ತಾಗಿದೆ ಅಂದರೆ ವಾರನ್ ಬಫೆಟ್ ಇಂದ ನಾನು ಭಾಳ ಕಲ್ತಿದ್ದೀನಿ, ಕಲಿತಾನೆ ಇರ್ತೀನಿ. ಬಿಕಾಸ್ ನಾನು ಇನ್ನೂ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ನಾನು ವಾರನ್ ಬಫೆಟ್ನ 1% ಇರ್ಬೋದು, ಬಟ್ ಎವ್ರಿ 2-3 ಇಯರ್ಸ್ ಒಂದ್ಸಲ 1% ಇನ್ಕ್ರೀಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನನಗೊಂದು 45ರಿಂದ 50 ವರ್ಷ ಆಗೋಷ್ಟೊತ್ತಿಗೆ ನಾನು ವಾರನ್ ಬಫೆಟ್ನ 20% ಆಗಿದ್ರೂ ಕೂಡ ನನ್ನ ಜೀವನದ ಸಕ್ಸಸ್ ಇದ್ದಂಗೆ. ಆ ಥರ ಒಂದು ಆಂಬಿಷನ್ ಇದೆ. ನಾಳೆ ವಾರನ್ ಬಫೆಟ್ 98 ವರ್ಷದಲ್ಲಿ ಯಾವುದೋ ಹುಡುಗಿಗೋ ಏನೋ ಮಾಡ್ದ, ಅವೆಲ್ಲ ನನಗೆ ಬೇಕಾಗಿಲ್ಲ. ಬಿಕಾಸ್ ನನಗೆ ವಾರನ್ ಬಫೆಟ್ ಬೆಳೆದಿದ್ದ ರೀತಿ ಇಷ್ಟ, ಬೆಳೆದಾದ್ಮೇಲೆ ಏನು ಮಾಡಿದ್ರು ಅನ್ನೋದು ನನಗೆ ಬೇಕಾಗಿಲ್ಲ. ಐ ಆಮ್ ವಾಚಿಂಗ್ ಯುವರ್ ಪ್ಲೇ ಲಿಸ್ಟ್ ವಿಡಿಯೋಸ್, ಬಟ್ ಇನ್ ದಟ್ ಮೆನಿ ವಿಡಿಯೋಸ್ ಆರ್ ಹಿಡನ್. ವೈ? ವಾಟ್ ಈಸ್ ದ ರೀಸನ್ ಫಾರ್ ಇಟ್? ಬ್ರೋ, ಇದು ನಾನೇ ಬಂದು ಹೇಳ್ಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ಯೂಟ್ಯೂಬ್ ಬಂದ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದೆ ಫೈನಾನ್ಷಿಯಲಿ ವಿಡಿಯೋಗಳಿಗೆ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳಿಗೆ. ತುಂಬಾ ಹೊಸ ರೂಲ್ಸ್ ತರ್ತಾ ಇದೆ. ಏನಂದ್ರೆ ತುಂಬಾ ಜನ ಮಿಸ್ಲೀಡ್ ಮಾಡ್ತಿದ್ದಾರೆ ಜನಗಳನ್ನ ಅಂತ ರೂಲ್ಸ್ ತರ್ತಾ ಇದೆ. ಯೂಟ್ಯೂಬ್ ಬಂದ್ಬಿಟ್ಟು ಒಳಗಡೆ ಏನಿದೆ ಅಂತ ನೋಡಲ್ಲ. ಅಂದ್ರೆ ಯೂಟ್ಯೂಬ್ಗೆ ಒಳಗಡೆ ಏನಿದೆ ಅಂತ ಗೊತ್ತೂ ಆಗಲ್ಲ. ಅದು ಮೇನ್ ನೋಡೋದು ತಮ್ನೆಲ್ಲ ಮತ್ತೆ ಟೈಟಲ್ನ. ತಮ್ನೆಲ್ ಟೈಟಲ್ ನೋಡ್ಬಿಟ್ಟು ಒಳಗಡೆ ಏನಿದೆ ಅಂತ ಅದೇ ಅನಲೈಸ್ ಮಾಡುತ್ತೆ. ಅನಲೈಸ್ ಮಾಡ್ಬಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡ್ಬಿಡುತ್ತೆ. ಅದೇ ರೀತಿ ತುಂಬಾ ಕ್ರಿಯೇಟರ್ಗಳಿಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ನಾವೇನ್ ಮಾಡಿದ್ವಿ, ನಾವು ತುಂಬಾ ತಮ್ನೇಲಲ್ಲಿ ಎಕ್ಸಾಜರೇಟೆಡ್ ಮಾಡ್ತಾರೆ ಎಲ್ಲಾನು ಹಾಕಿರ್ತೀವಿ ಒಂದೊಂದ್ಸಲ. ಅಂತ ವಿಡಿಯೋಗಳನ್ನ ಏನ್ ಮಾಡ್ತಾ ಇದೀವಿ, ಪ್ರೈವೇಟ್ ಮಾಡ್ಬಿಟ್ಟು ತಮ್ನೇಲ್ನ ಚೇಂಜ್ ಮಾಡಿಸ್ತಾ ಇದೀವಿ. ತಮ್ನೇಲ್ನ ಚೇಂಜ್ ಮಾಡಿಸಿ ಮತ್ತೆ ಟೈಟಲ್ನ ಚೇಂಜ್ ಮಾಡಿಸಿ ಮತ್ತೆ ಲೈವ್ ಮಾಡ್ತಾ ಇದೀವಿ. ತುಂಬಾ ವಿಡಿಯೋಗಳು ಆ ತರ ಇದಾವೆ, ಅರೌಂಡ್ 100-120 ವಿಡಿಯೋಗಳು ಆ ತರ ಇದಾವೆ. ಅದಕ್ಕೇನೆ ಈ ತರ ಮಾಡ್ತಾ ಇದೀವಿ. ಅದಕ್ಕೇನೆ ನಿಮಗೆ ಅದು ಕಾಣ್ತಾ ಇಲ್ಲ. ಯೂಟ್ಯೂಬ್ಗೆ ನೀವು ಒಳಗಡೆ ಇಂಟೆನ್ಷನ್ ಏನಿದೆ, ನಿಮಗೆ ಗೊತ್ತಿದೆ. ನಾವು ಯಾವತ್ತೂ ಕೂಡ ಮಿಸ್ಲೀಡ್ ಮಾಡಲ್ಲ, ರಾಂಗ್ ಇನ್ಫಾರ್ಮೇಶನ್ ಹೇಳಲ್ಲ, ಮತ್ತೆ ನಾವು ಹೇಳಕ್ಕೂ ಮುಂಚೆನೆ ಇದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಮುಂದೆ ನೋಡ್ಕೊಂಡು ಬೈ ಮಾಡಿ ಎಲ್ಲ ಹೇಳ್ತೀವಿ. ಬಟ್ ಒಳಗಡೆ ಏನಿದೆ ಅನ್ನೋದು ಮ್ಯಾಟರ್ ಅಲ್ಲ, ಪ್ಯಾಕೇಜಲ್ಲಿ ಏನಿದೆ ಅನ್ನೋ ಮ್ಯಾಟರ್ ಅನ್ನೋದು ಯೂಟ್ಯೂಬ್ ಹೇಳುತ್ತೆ. ಅದಕ್ಕೇ ಚೇಂಜ್ ಮಾಡ್ತಾ ಇದ್ದೀವಿ. ಮೇ ಬಿ ಇದು ಟೈಮ್ ತಗೊಳುತ್ತೆ. ಪೂರ್ತಿ 100-150 ಚೇಂಜ್ ಮಾಡ್ಬೇಕಂದ್ರೆ ಇಟ್ ಟೇಕ್ ಟೈಮ್. ಒಂದು 3 months ಟೈಮ್ ತಾಣ್ಬೋದು. ಆಮೇಲೆ ನಿಧಾನಕ್ಕೆ ಅದನ್ನು ಒಂದೊಂದನ್ನೇ ಲೈವ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ನಾವೇ ಹೇಳ್ಬೇಕಿತ್ತು, ನೀವು ಒಬ್ಬರೇ ಅಲ್ಲ, ಒಂದು 3-4 ಜನ ಕಮೆಂಟ್ ಮಾಡಿದ್ದಾರೆ. ಈ Q&A ಇದನ್ನು ತಗೊಂಡಿದ್ದೀವಿ ಕ್ವಶನ್ನ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.